ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕಲ್ಯಾಣ ಎಜುಕೇಷನ್ KSP ಮತ್ತು KPSಗೆ ಸ್ವಾಗತ. ಇಂದು ನಾವು ನ್ಯಾಷನಲ್ ಇನ್ಕಮ್ ರಾಷ್ಟ್ರೀಯ ಆದಾಯದ ಬಗ್ಗೆ ತಿಳ್ಕೊತಾ ಇದ್ದೀವಿ. ಆಲ್ರೆಡಿ ನಿಮಗೆ ಪ್ರೀವಿಯಸ್ ಅಲ್ಲಿ 8ನೇ ತರಗತಿಯ ಭಾಗ 2ರಲ್ಲಿ ಮೊದಲನೇ ಒಂದು ಅಧ್ಯಯನವನ್ನು ನೋಡುವುದಾದರೆ ಅಲ್ಲಿ ನಾವು ರಾಷ್ಟ್ರೀಯ ಆದಾಯವನ್ನು ಹೇಗೆ ಅಳತೆ ಮಾಡುತ್ತಾರೆ, ಹಾಗೆ ರಾಷ್ಟ್ರೀಯ ಆದಾಯ ಹೆಚ್ಚಾಗಬೇಕಾದ್ರೆ ಏನು ಮಾಡಬೇಕು, ಮತ್ತೇನಪ್ಪ ಅಂದರೆ ಕಡಿಮೆ ಅಥವಾ ಕುಗ್ಗುತ್ತಾ ಇದ್ರೆ ಅದಕ್ಕೆ ಮುಖ್ಯ ಕಾರಣಗಳೇನು ಮತ್ತೆ ಅದರ ಒಂದು ಪರಿಹಾರಗಳನ್ನ ತಿಳ್ಕೊಂಡ್ವಿ. ಹಾಗೆ ರಾಷ್ಟ್ರೀಯ ಆದಾಯದ ಬಗ್ಗೆ ನಾವಿಲ್ಲಿ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳ್ಕೋಬೇಕಾದ್ರೆ ಮೊದಲು ನಾವಿಲ್ಲಿ GDP, GNP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ, ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಹಾಗೇನಪ್ಪ ಅಂದ್ರೆ ನಿವ್ವಳ ದೇಶೀಯ ಉತ್ಪನ್ನ, ನಿವ್ವಳ ರಾಷ್ಟ್ರೀಯ ಉತ್ಪನ್ನದ ಬಗ್ಗೆ ಅಧ್ಯಯನ ಮಾಡಬೇಕಾಗತ್ತೆ. ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಹಾಗೇನಪ್ಪ ಅಂದ್ರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಈ ರೀತಿಯಾಗಿ ಏನಪ್ಪ ಅಂದ್ರೆ GDP, GNP, NDP ಮತ್ತು NNP ಬಗ್ಗೆ ತಿಳ್ಕೊಬೇಕಾಗತ್ತೆ. ಕೆಲವೊಂದು ಬಾರಿ ಏನಪ್ಪ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಅಂತಹ ಎಕ್ಸಾಮಿನೇಷನ್ಸ್ ಅಲ್ಲಿ ಕೇವಲ GDP ಕೇಳ್ತಿರ್ತಾನೆ, GDP ಫುಲ್ ಫಾರ್ಮ್ ಅನ್ನ ಕೇಳ್ತಿರ್ತಾನೆ. ಹಾಗೇನಪ್ಪ ಅಂದ್ರೆ ಇದರಲ್ಲಿ ಏನೇನು ಅಡಗಿರುತ್ತೆ ಅನ್ನೋದನ್ನ ಕೇಳ್ತಾನೆ. ಅಥವಾ ಇತ್ತೀಚೆಗೆ ಏನಪ್ಪ ಅಂದ್ರೆ ವರ್ಲ್ಡ್ ಬ್ಯಾಂಕ್ GDP ಗ್ರೋತ್ ಅನ್ನ 8% ನಿಗದಿಪಡಿಸಿತು. ಈ ರೀತಿಯಾಗಿ ಏನಪ್ಪ ಅಂದ್ರೆ ಹೊಸದಾಗಿ ಯಾವುದಾದರೂ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಗಳಾಗಿರ್ಬೋದು ಅಥವಾ ರಾಷ್ಟ್ರೀಯ ಕೆಲವು ಸಂಸ್ಥೆಗಳಾಗಿರ್ಬೋದು, ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ RBI ನಿಗದಿಪಡಿಸಿದಂತಹ GDP ಬೆಳವಣಿಗೆಯ ದರ ಎಷ್ಟು ಅಂತೇಳಿ ಕೇಳ್ಬೋದು. ಈ ರೀತಿಯ ಒಂದು ಚಿಕ್ಕ ಚಿಕ್ಕ ಒಂದು ಕ್ವಶನ್ಸ್ಗಳನ್ನ PC ಅಥವಾ ಪೊಲೀಸ್ ಕಾನ್ಸ್ಟೇಬಲ್ಗೆ ಕೇಳ್ತಾನೆ. ಅಥವಾ ಈ ಒಂದು ಸಂಕ್ಷಿಪ್ತ ವಿವರಣೆಯನ್ನ, ಹಾಗೇನಪ್ಪ ಅಂದ್ರೆ GDP ಅಲ್ಲಿ ಏನೆಲ್ಲ ಒಳಗೊಳ್ಳುತ್ತೆ ಅಥವಾ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನ ನೀವು ತಿಳ್ಕೊಬೇಕಾದ್ರೆ ಇಲ್ಲಿ KS ಅಥವಾ UPSC ಈ ರೀತಿಯ ಒಂದು ಎಕ್ಸಾಮಿನೇಷನ್ಸ್ ಅಲ್ಲಿ ಅಥವಾ FDA, ಗ್ರೂಪ್ C, KPSC ಎಕ್ಸಾಮಿನೇಷನ್ಸ್ ಅಲ್ಲಿ ಈ ಒಂದು ಸಂಪೂರ್ಣ ಒಂದು ಮಾಹಿತಿಯನ್ನು ನೀವು ತಿಳ್ಕೊಬೇಕಾಗತ್ತೆ. ಹಾಗಾದ್ರೆ GDP, GNP, NDP, NNP ಅಲ್ಲಿ ಏನೆಲ್ಲ ಒಳಗೊಳ್ಳುತ್ತೆ, ಹಾಗೂ ಅದನ್ನ ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಹಾಗೆ GDPಗೆ ಮತ್ತು GNP ಮತ್ತು NDPಗೆ ಮತ್ತು NNPಗೆ ಯಾವ ರೀತಿಯ ಒಂದು ವ್ಯತ್ಯಾಸಗಳಿವೆ, ಎಲ್ಲ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೀವು ನೋಡಿದ್ರೆ ತಿಳ್ಕೊಬೋದಾಗತ್ತೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಸಮಯವನ್ನು ವ್ಯರ್ಥ ಮಾಡದೆ ಈ ಒಂದು ತರಗತಿಯನ್ನ ಮುಂದುವರಿಸೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದಾರೆ, ಆಲ್ರೆಡಿ ನಾವು ನಿಮಗೆ ಪ್ರೀವಿಯಸ್ ಅಲ್ಲಿಯೇ 8ನೇ ತರಗತಿಯ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ 8th, 9th, 10th ಹಾಗೇನಪ್ಪ ಅಂದ್ರೆ PUC ನೀವೇನಾದರೂ ಅರ್ಥಶಾಸ್ತ್ರ ತೆಗೆದುಕೊಂಡಿದ್ದರೆ, ಎಕನಾಮಿಕ್ಸ್ ತೆಗೆದುಕೊಂಡಿದ್ದರೆ ಅದರಲ್ಲಿ ಕೂಡ ಏನಾಗುತ್ತಪ್ಪ, ನಾವು PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ನ ಪಠ್ಯಕ್ರಮಗುಣವಾಗಿ, ಹಾಗೇನಪ್ಪ ಅಂದ್ರೆ ಇದು ಕೇವಲ ನಾವು PUC ಪಠ್ಯಕ್ರಮ ಅಷ್ಟೇ ಅಲ್ಲ, ಮುಂಬರಲಿರುವ ಎಲ್ಲ ಒಂದು ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಈ ಒಂದು ಸ್ಪರ್ಧಾತ್ಮಕ ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಈ ಒಂದು ವಿಡಿಯೋಗಳನ್ನ ಮಾಡ್ತಾ ಇದ್ವಿ. ಹಾಗಾದ್ರೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಈ ಒಂದು GDP, GNP, NDP ಮತ್ತು NNPಯ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ ನೀವು ಕಂಪ್ಲೀಟ್ ವಿಡಿಯೋನ ನೋಡೋದನ್ನ ಮರೆಯಬೇಡಿ. ಇದು ನನ್ನ ಹೆಸರು ಮತ್ತು ಕಂಪ್ಲೀಟ್ ಡೀಟೇಲ್ಸ್ ಆಗಿರುತ್ತೆ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಹೆಸರು ಕಲ್ಯಾಣಿ ಎಜುಕೇಶನ್ KSP ಮತ್ತು KPSC ಅಂತೇಳಿ. ನಿಮ್ಮ ಸ್ನೇಹಿತರು ಯಾರಾದರೂ ಇದ್ರೆ ಅಥವಾ ಯಾರಾದರೂ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಿಪೇರ್ ಆಗೋರು ಇದ್ರೆ ಅವ್ರಿಗೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ರೆಫರ್ ಮಾಡ್ಬೋದು. ಅಥವಾ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಅಥವಾ ಏನಾದರೂ ಡೌಟ್ಸ್ ಇತ್ತಂತಂದ್ರೆ ಕೆಳಗಡೆ ಈ ಒಂದು ನಂಬರ್ಗೆ ನಿಮ್ಮ ಒಂದು ಕ್ವಶನ್ಸ್ಗಳನ್ನ ವಾಟ್ಸಪ್ ಮೂಲಕ ತಲುಪಿಸಬಹುದು. ಹಾಗಾದ್ರೆ GDP ಅಂದ್ರೆ ಒಟ್ಟು ದೇಶೀಯ ಉತ್ಪನ್ನ ಅಂತಂದ್ರೆ ಏನು ಅಂತೇಳಿ ಫಸ್ಟ್ ಕ್ವಶನ್ ಇದೆ. ಹಾಗಾದ್ರೆ ಒಟ್ಟು ದೇಶೀಯ ಉತ್ಪನ್ನ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ದೇಶದ ಒಳಗೆ ಒಂದು ವರ್ಷದ ಅವಧಿಯಲ್ಲಿ ಆ ದೇಶದ ಜನರು ಮತ್ತು ಆ ದೇಶದಲ್ಲಿ ನೆಲೆಸಿರುವ ವಿದೇಶಿಯರು ಉತ್ಪಾದಿಸಿದ ಎಲ್ಲಾ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಹಣರೂಪಿ ಮೌಲ್ಯವನ್ನು ವ್ಯಕ್ತಪಡಿಸುತ್ತದೆ. ಇದು ಥಿಯರಿಟಿಕಲ್ ಆಯ್ತು. ಇದು ಥಿಯರಿಟಿಕಲ್ ಆಯ್ತು. ಬಟ್ ಏನಪ್ಪಾ ಅಂದ್ರೆ ಕೆಲವು ಜನಕ್ಕೆ ಈ ರೀತಿಯಾಗಿ ಥಿಯರಿಟಿಕಲ್ ಹೇಳಿದ್ರೆ ಅರ್ಥ ಆಗಲ್ಲ. ಹಾಗಾದ್ರೆ ಇದನ್ನ ಸರಳವಾದ ರೀತಿಯಲ್ಲಿ ನಾವು ಹೇಗೆ ಅಧ್ಯಯನ ಮಾಡುವುದಪ್ಪ ಅಂತ ನಾವು ನೋಡ್ಬೋದು. ಒಂದೊಂದು ವರ್ಡ್ ಅನ್ನು ಕೂಡ ಇಲ್ಲಿ ಎಳೆಯಾಗಿ ಬಿಸ್ತಾ ಹೋಗೋಣ. ಒಂದು ದೇಶದ ಒಳಗೆ, ಒಂದು ದೇಶದ ಒಳಗೆ ಯಾವ ಒಳಗೆಪ್ಪ ಅಂತಂದ್ರೆ ಇದು ಪೊಲಿಟಿಕಲ್ ಬೌಂಡ್ರಿ ಅಂತೇಳಿ ನಾವು ನೋಡ್ತೀವಿ. ಹಾಗಾದ್ರೆ ಒಂದು ದೇಶದ ಒಳಗೆ ಒಂದು ವರ್ಷದ ಅವಧಿಯಲ್ಲಿ, ಒಂದು ವರ್ಷ ಅಂದ್ರೆ ಒಂದು
ಆರ್ಥಿಕ ವರ್ಷ. ನಮ್ಮ ದೇಶದ ಆರ್ಥಿಕ ವರ್ಷ ಪ್ರಾರಂಭ ಆಗುವುದು ಏಪ್ರಿಲ್ 1ರಿಂದ ಮಾರ್ಚ್ 31 ವರೆಗೆ. ಓಕೆ, ಒಂದು ದೇಶದ ಒಳಗೆ ಒಂದು ವರ್ಷದ ಅವಧಿಯಲ್ಲಿ ಆ ದೇಶದ ಜನರು ಅಂತಂದ್ರೆ ಈಗ ಭಾರತ ದೇಶವನ್ನ ತೆಗೆದುಕೊಂಡ್ರೆ ಭಾರತ ದೇಶದಲ್ಲಿ ನೆಲೆಸಿರುವಂತಹ ಜನರು ಮತ್ತೇನಪ್ಪ ಅಂದ್ರೆ ಆ ದೇಶದಲ್ಲಿ ನೆಲೆಸಿರುವ ವಿದೇಶಿಯರು. ಕೇವಲ ಭಾರತದ ಕಂಪನಿಗಳು ಮಾತ್ರ ಅಷ್ಟೇ ಇಲ್ಲ, ವಿದೇಶಿ ಕಂಪನಿಗಳು ಕೂಡ ಇದಾವೆ. ಹಾಗಾಗಿ ಭಾರತದ ಒಂದು ಕಂಪನಿಗಳಾಗಿರ್ಬೋದು ಮತ್ತು ಏನಪ್ಪ ಅಂದ್ರೆ ವಿದೇಶಿ ಕಂಪನಿಗಳು ಭಾರತದಲ್ಲಿ ನೆಲೆಸಿರುವಂತಹ ವಿದೇಶಿಯರು ಏನಪ್ಪ ಅಂದ್ರೆ ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳು. ಅಂತಿಮ ಅಂತಂದ್ರೆ ಎಲ್ಲ ಡೀಟೇಲ್ಸ್ ಅನ್ನ ನಾವು ನೋಡೋಣ. ಓಕೆ, ತೊಂದರೆ ಇಲ್ಲ. ಒಂದು ದೇಶ ಅಂತಂದ್ರೆ ಏನು, ಒಂದು ಆರ್ಥಿಕ ವರ್ಷ ಅಂತಂದ್ರೆ ಏನು, ಹಾಗೇನಪ್ಪ ಅಂದ್ರೆ ಇಲ್ಲಿ GDPಯಲ್ಲಿ ಯಾರ್ಯಾರನ್ನ ಇನ್ಕ್ಲೂಡ್ ಮಾಡ್ತಾರೆ, ಹಾಗೇನಪ್ಪ ಅಂದ್ರೆ ಅಂತಿಮ ಸರಕು ಮತ್ತು ಸೇವೆಗಳಂತಂದ್ರೆ ಏನು, ಒಟ್ಟು ಹಣರೂಪಿ ಮೌಲ್ಯವನ್ನ ವ್ಯಕ್ತಪಡಿಸುತ್ತದೆ. ಇದನ್ನ ಏನಂತ ಕರಿತೀವಿ ನಾವು, ಒಟ್ಟು ದೇಶೀಯ ಉತ್ಪನ್ನವನ್ನ ಕರಿತೀವಿ. ಇಲ್ಲಿ ನಾವು ನೋಡ್ಬೋದು GDP ಅಂತಂದ್ರೆ CIG ಅಂತೇಳಿ ಕರಿತೀವಿ, ಅನುಭೋಗ ವೆಚ್ಚ, ಹೂಡಿಕೆ ವೆಚ್ಚ ಹಾಗೂ ಸರ್ಕಾರದ ಹೂಡಿಕೆ ಮತ್ತು ಅನುಭೋಗ ವೆಚ್ಚ. ನೀವು ಫಾರ್ಮುಲಾ ನೋಡಿದ್ರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಹಾಗೆ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಗಮನ ಕೊಡಬೇಡ್ರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಒಂದೊಂದಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ. GDP ಅಲ್ಲಿ ಏನಪ್ಪ ಅಂದ್ರೆ ಎಕ್ಸ್ಪೆಂಡಿಚರ್ ಅಪ್ರೋಚ್ ಅಂತ ಹೇಳಿ ಬರುತ್ತೆ. ಓಕೆ, ಈ ಒಂದು ಎಕ್ಸ್ಪೆಂಡಿಚರ್ ಅಪ್ರೋಚ್ ದಲ್ಲಿ GDP ಪ್ಲಸ್ ನೆಟ್ ಎಕ್ಸ್ ಅಂತೇಳಿ, ನಿವ್ವಳ ರಫ್ತು ಅಂತೇಳಿ. ಇದನ್ನೇನಪ್ಪ ಅಂದ್ರೆ ರಫ್ತಿನ ಮೌಲ್ಯ ಆಮದಿನ ಮೌಲ್ಯಕ್ಕಿಂತ ಹೆಚ್ಚಾಗಿರುವುದು. ಏನಾಗುತ್ತಪ್ಪ ಅಂದ್ರೆ ಎಕ್ಸ್ಪೋರ್ಟ್ಸ್ ರಫ್ತು ಮೈನಸ್ ಇಂಪೋರ್ಟ್ ಮಾಡಿದಾಗ, ಈಗ ಎಕ್ಸ್ಪೋರ್ಟ್ ಏನಾದ್ರೂ ಒಂದು 500 ರೂಪೀಸ್ ಇದೆ ಅಂತಂದ್ರೆ ಇಲ್ಲಿ ಇಂಪೋರ್ಟ್ಸ್ 400 ರೂಪೀಸ್ ಆಗಿದೆ ಅಂತಂದ್ರೆ ಉಳಿದಿರುವ 100 ರೂಪೀಸ್ ಏನ್ ಬರುತ್ತಲ್ಲ, ಇದನ್ನ ನಾವಿಲ್ಲಿ ಈ ಒಂದು GDP ಜೊತೆ ಆಡ್ ಮಾಡಿದ್ರೆ ಅದನ್ನ ಎಕ್ಸ್ಪೆಂಡಿಚರ್ ಅಪ್ರೋಚ್ ಅಂತೇಳಿ ಕರಿತೀವಿ. ಓಕೆ, ಹಾಗೆ GDP ಔಟ್ಪುಟ್ ಅಪ್ರೋಚ್ ಅಂತೇಳಿ ಇಲ್ಲಿ ಕೊಟ್ಟಿದೆ. GDP ಔಟ್ಪುಟ್ ಅಪ್ರೋಚ್ ಅಂತಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್. ಹಾಗೆ GDP ಇನ್ಕಮ್ ಅಪ್ರೋಚ್ ಅಂತೇಳಿ ಕಟ್ಟಿದ್ದಾನೆ. ಇನ್ಕಮ್ ಅಪ್ರೋಚ್ ಅಲ್ಲಿ ಈ ಒಂದು ಸ್ಯಾಲರಿಗಳಾಗಿರ್ಬೋದು, ವೇಜಸ್ ಅಂತಂದ್ರೆ ಈ ಒಂದು ಸ್ಯಾಲರಿ ಅಂತೇಳಿ ಕರಿತೀವಿ ನಾವು. ಓಕೆ, ಸ್ಯಾಲರಿ ಅಂದ್ರೆ ಸಂಬಳ ಅಂತೇಳಿ ಅರ್ಥ ನೋಡ್ರಿ, ಅಥವಾ ಲಾಭ ಆಗಿರ್ಬೋದು ಅಥವಾ ಬಾಡಿಗೆ ಆಗಿರ್ಬೋದು. ಇವೆಲ್ಲವೂ ಯಾವ್ದ್ರಲ್ಲಿ ಬರ್ತಪ್ಪ ಅಂದ್ರೆ GDP ನೆಟ್ ಇನ್ಕಮ್ ಅಪ್ರೋಚ್ ಅಂತೇಳಿ ಕರಿತೀವಿ. ಓಕೆ, ಈ ಒಂದು ರೆಂಟಲ್ ವ್ಯಾಲ್ಯೂ ಏನಿರುತ್ತಲ್ಲ, ಓಕೆ, ಬಾಡಿಗೆಯ ಒಂದು ಹಣವನ್ನ ಈ ಒಂದು GDPಯಲ್ಲಿ ಆಡ್ ಮಾಡೋದಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರೆ ಇದನ್ನ ಇಂಪ್ಯೂಟೇಷನ್ ಅಂತೇಳಿ ಕರಿತೀವಿ ನೋಡ್ರಿ. ಓಕೆ, ಈ ವರ್ಡ್ ಅನ್ನ ನೆನ್ಪಿಟ್ಕೊಂಡಿರ್ರಿ. ಪ್ರೊಬಬಲ್ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಕರ್ನಾಟಕದ ಒಂದು KSP ಎಕ್ಸಾಮಿನೇಷನ್ಸ್ ಅಲ್ಲಿ ಈ ರೀತಿ ಒಂದು ಕ್ವಶನ್ಸ್ ಕೇಳೋದಕ್ಕೆ ಸಾಧ್ಯ ಇರಲ್ಲ. ಯಾಕಪ್ಪ ಅಂದ್ರೆ ಇದನ್ನ SSC ಅಲ್ಲಿ ಕೇಳಿದ್ದೆ, SSC CGL ಲೆವೆಲ್ ಅಲ್ಲಿ ಕೇಳಿದ್ದ. ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಅಂತೇಳಿ ಬರುತ್ತೆ, ಹಾಗೂ ಹೈಯರ್ ಎಜುಕೇಶನ್ ಲೆವೆಲ್ ಅಂತ ಬರುತ್ತೆ CHSL ಅಂತೇಳಿ. ಓಕೆ, ಇತ್ತೀಚೆಗೆ ಏನಪ್ಪ ಅಂದ್ರೆ CGL ಎಕ್ಸಾಮ್ ಕೂಡ ಕಂಪ್ಲೀಟ್ ಆಯ್ತು. ಹಾಗೇನಪ್ಪ ಅಂದ್ರೆ ನೆಕ್ಸ್ಟ್ ಈ ಒಂದು ಮೇ ತಿಂಗಳಲ್ಲಿ CHSL ಎಕ್ಸಾಮ್ ಕೂಡ ಇದೆ. SSC ಕಂಡಕ್ಟ್ ಮಾಡುವ ಸ್ಟಾಫ್ ಸೆಲೆಕ್ಷನ್ ಕಂಡಕ್ಟ್ ಮಾಡುವ ಕ್ವಶನ್ ಪೇಪರ್ಸ್ ಕೂಡ ಸ್ವಲ್ಪ ನೀವು ಸಾಲ್ವ್ ಮಾಡ್ತಾ ಇರಿ. ರೀಸೆಂಟ್ ಆಗಿ ಯಾವ್ಯಾವ ಕ್ವಶನ್ ಬರುತ್ತಲ್ಲ, ಅಂದ್ರೆ ಯಾವ್ಯಾವ ಎಕ್ಸಾಮಿನೇಷನ್ಸ್ ನಡೆಸ್ತಾರಲ್ಲ, ಅದ್ರ ಆ ಒಂದು ಕ್ವಶನ್ ಪೇಪರ್ ಸಿಕ್ಕರೆ ಒಂದ್ಸಲ ನೀವು ಸಾಲ್ವ್ ಮಾಡ್ಕೊಟ್ರೆ. ಇಷ್ಟು ಒಂದು ಅಂದ್ರೆ ಔಟ್ಪುಟ್ ಅಪ್ರೋಚ್, ಇನ್ಕಮ್ ಅಪ್ರೋಚ್ ಮತ್ತು ಎಕ್ಸ್ಪೆಂಡಿಚರ್ ಅಪ್ರೋಚ್ ಅಲ್ಲಿ ಈ ಒಂದು GDP ಅನ್ನ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಬಟ್ ನಾವು ನಾರ್ಮಲ್ ಆಗಿ ಏನಾಗತ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ GDP ಅನ್ನ ಮಾತ್ರ ನಾವು ಇಲ್ಲಿ ನೋಡೋಣ. ಆದ್ರೆ ಹೇಳಿದ್ರೆ ನಿಮ್ಗೆ ರಾಜನೀತಿ ಗಡಿ ಅಂತೇಳಿ ಹಾಗೂ ಒಂದು ಆರ್ಥಿಕ ವರ್ಷ ಅಂತೇಳಿ ತಿಳ್ಕೊಬೇಕಾಗಿತ್ತೆ. ಹಾಗೆ ಸರಕು ಮತ್ತು ಸೇವೆಗಳಂತಂದ್ರೆ ಏನು, ಹಾಗೂ ಅಂತಿಮ ಮೌಲ್ಯ ಅಂತಂದ್ರೆ ಏನು. ಒಂದು GDPಯಲ್ಲಿ ಈ ಒಂದು 4 ವರ್ಡನ್ನ ನಾವು ಪ್ರೀವಿಯಸ್ ಅಲ್ಲಿ ನೋಡಿದ್ವಿ. ಓಕೆ, ಹಾಗಾದ್ರೆ ಈ ಒಂದು ರಾಜನೀತಿ ಗಡಿ ಬಗ್ಗೆ, ಒಂದು ಆರ್ಥಿಕ ವರ್ಷದ ಬಗ್ಗೆ, ಸರಕು ಮತ್ತು ಸೇವೆಗಳ ಬಗ್ಗೆ, ಅಂತಿಮ ಮೌಲ್ಯ ಅಂತಂದ್ರೆ ಏನು ಅನ್ನೋದನ್ನ ನಾವಿಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜನೀತಿ ಗಡಿ, ಪೊಲಿಟಿಕಲ್ ಬೌಂಡ್ರಿ ಅಂತೇಳಿ ಕರಿತೀವಿ. ಪೊಲಿಟಿಕಲ್ ಬೌಂಡ್ರಿ ಅಂತಂದ್ರೆ ಇದೆ ನೋಡ್ರಿ. ಓಕೆ, ಈಗ ಏನಾಗತ್ತಪ್ಪ ಅಂದ್ರೆ ಲಡಾಖ್ ಡಿವೈಡ್ ಆಗಿದೆ, ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡ್ರಿ. ಹಾಗೆ ಈ ಒಂದು ಪ್ರದೇಶ ಏನಿದೆಯಲ್ಲ ಇದು POK ಅಂತೇಳಿ ಕರಿತೀವಿ. POK ಅಂತೇಳಿ ಕರಿತೀವಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಆಗಿರುತ್ತೆ. ಇದನ್ನ ಅಕ್ಸೈ ಚೀನ್ ಅಂತೇಳಿ ಕರಿತೀವಿ, ಇದು ಬೇರೆ ಮಾತು. ಇದೆಲ್ಲ 2 ಪ್ರದೇಶಗಳು ವಿವಾದದಲ್ಲಿವೆ, ಆದ್ರೂ ಕೂಡ ಏನಾಗತ್ತೆ ನಾವು ಇಂಡಿಯಾ ಮ್ಯಾಪ್ ನ ಈ ರೀತಿಯಾಗಿನೇ ಬಿಡಿಸ್ತೀವಿ. ಒಟ್ಟಾರೆಯಾಗಿ ಎಷ್ಟು ಸ್ಟೇಟ್ಗಳು ಇದಾವೆ, ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಇದ್ರ ಕ್ಯಾಪಿಟಲ್ ಕೂಡ ನೀವು ನೋಡ್ಕಂತ ಹೋಗ್ಬೋದು. ಲಡಾಖ್ ಲೇ ಆಗಿರುತ್ತೆ. ಜಮ್ಮು ಕಾಶ್ಮೀರದಲ್ಲಿ 2 ಇದಾವೆ, ಶ್ರೀನಗರ ಮತ್ತು ಜಮ್ಮು ಅಂತೇಳಿ. ಶ್ರೀನಗರ ಏನಾಗಿದೆಯಲ್ಲ ಇದು ಸಮ್ಮರ್,
ಬೇಸಿಗೆ ರಾಜಧಾನಿ ಆಗಿರುತ್ತೆ. ಜಮ್ಮು ಏನಪ್ಪಾ ಅಂದ್ರೆ ಇದು ಚಳಿಗಾಲದ ರಾಜ್ಯ ಆಗಿರುತ್ತೆ. ಹಾಗೆ ಹಿಮಾಚಲ್ ಪ್ರದೇಶದ ಶಿಮ್ಲಾ ಕೂಡ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಉತ್ತರಾಖಂಡ್ ಡೆಹ್ರಾಡೂನ್. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಎಲ್ಲ ರಾಜ್ಯಗಳು ಮತ್ತು ಸ್ಟೇಟ್ಸ್ ಪ್ಲಸ್ ಹಾಗೇನಪ್ಪ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳು, ಯೂನಿಯನ್ ಟೆರಿಟರೀಸ್ ಅಂತ ಕರಿತೀವಿ. ಓಕೆ, ಹಲವು ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಇವೆಲ್ಲವೂ ಏನಾಗತ್ತಪ್ಪ ಅಂತಂದ್ರೆ ಒಟ್ಟಾರೆಯಾಗಿ ಭಾರತದ ಒಂದು ಭೌಗೋಳಿಕಕ್ಕೆ ಅಂಟಿಕೊಂಡಂತಹ ಎಲ್ಲಾ ಪ್ರದೇಶಗಳು ಅಂದ್ರೆ ಭಾರತಕ್ಕೆ ಒಳಪಟ್ಟಿರ್ಬೇಕದು ಆಡಳಿತಾತ್ಮಕವಾಗಿ ಅಂತಹ ಒಂದು ಪ್ರದೇಶಗಳನ್ನ ಏನಂತ ಕರಿತೀವಿ, ರಾಜನೀತಿ ಗಡಿ ಅಂತ ಕರಿತೀವಿ. ಇಲ್ಲಿ ನೋಡುವುದಾದ್ರೆ ನಾವು ಪಶ್ಚಿಮಕ್ಕೆ ಗುಜರಾತ್ ಕೊನೆಯ ರಾಜ್ಯ ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಪೂರ್ವಕ್ಕೆ ಕಿಬಿತು ಅನ್ನೋ ಪ್ರದೇಶ ಬರುತ್ತೆ. ಅರುಣಾಚಲ ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೂರ್ಯ ಉದಯಿಸ್ತಾನೆ. ಗುಜರಾತ್ ನಲ್ಲಿ ಏನಪ್ಪಾ ಅಂದ್ರೆ ಕಚ್ ಪ್ರದೇಶಕ್ಕೆ ಇಲ್ಲಿ ಎಂಡ್ ಆಗ್ತಾನೆ. ಇವೆರಡರ ನಡುವೆ ಇನ್ ಬಿಟ್ವೀನ್ ಏನಪ್ಪಾ ಅಂದ್ರೆ 2 hours ಇದೆ. ನೀವು ಜಾಗ್ರಫಿ ಓದ್ಬೇಕಾದ್ರೆ ನೀವು ನೋಡ್ತೀರಾ. ಓಕೆ, ಹಾಗೆ 2933 ಕಿಲೋಮೀಟರ್, 3214 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಓಕೆ, ಹಾಗೇನಪ್ಪ ಅಂದ್ರೆ ಎಷ್ಟು ಅಕ್ಷಾಂಶದಲ್ಲಿ ಬರುತ್ತೆ, ಎಷ್ಟು ರೇಖಾಂಶದಲ್ಲಿ ಬರುತ್ತೆ ಅನ್ನೋದನ್ನ ನೀವು ಜಾಗ್ರಫಿಲಿ ತಿಳ್ಕೊಬಹುದು. ಓಕೆ, ಒಟ್ಟಾರೆಯಾಗಿ ಈ ಒಂದು ರಾಜನೀತಿ ಗಡಿ ಅಂದ್ರೆ ಒಂದು ದೇಶದ ಪೊಲಿಟಿಕಲ್ ಬೌಂಡ್ರಿ ಆಗಿರುತ್ತೆ. ಓಕೆ, ಈ ಕಡೆ ಏನಾಗುತ್ತಪ್ಪ ಅಂದ್ರೆ ನಮ್ದು ಚೈನಾ, ವಾವ್, ಈ ಆಗ್ನೇಯ ನೈಋತ್ಯ. ಇಲ್ಲಿ ನೋಡೋದಾದ್ರೆ ವಾಯುವ್ಯದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಬರುತ್ತೆ. ಇಲ್ಲಿ 80 ಕಿಲೋಮೀಟರ್, 78 ಕಿಲೋಮೀಟರ್ ಏನಾಗತ್ತಪ್ಪ ಅಂದ್ರೆ ಬೌಂಡ್ರಿ ಲೈನ್ ಇದೆ. ಹಾಗೆ ಪಾಕಿಸ್ತಾನನ ಗಡಿ ಬರುತ್ತೆ, ಇಲ್ಲಿ ಚೈನಾ ಗಡಿ ಬರುತ್ತೆ, ಹಾಗೂ ನೇಪಾಳ ದೇಶ, ಇಲ್ಲಿ ಭೂತಾನ್ ಬರುತ್ತೆ ನೋಡ್ರಿ. ಭೂತಾನ್ ಹಾಗೂ ಇಲ್ಲಿ ಮಯನ್ಮಾರ್ ಮತ್ತು ಬಾಂಗ್ಲಾದೇಶ ಇಷ್ಟೇನಪ್ಪ ಅಂದ್ರೆ ಲ್ಯಾಂಡ್ ಗಡಿಯನ್ನು ಹೊಂದಿದೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕೂಡ ಶ್ರೀಲಂಕಾ, ಮಾಲ್ಡೀವ್ಸ್ ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಜಲಗಡಿಯನ್ನ ಹೊಂದಿದಂತಹ ರಾಷ್ಟ್ರಗಳಾಗ್ತವೆ. ಆದ್ರೆ ನಮ್ಮ ದೇಶ ಏನಿದೆಯಲ್ಲ ಇಷ್ಟನ್ನು ಮಾತ್ರ ಅಂದ್ರೆ ಈ ಒಂದು ಭಾಗದಲ್ಲಿ ನೇಪಾಳನ್ನು ಹೊರತುಪಡಿಸಿ, ಈ ಒಂದು ಭೂತಾನನ್ನು ಹೊರತುಪಡಿಸಿ, ಚೈನಾವನ್ನು ಹೊರತುಪಡಿಸಿ ಈ ಒಂದು ನಮ್ಮ ದೇಶದಲ್ಲಿ ಏನು ಉತ್ಪಾದನೆ ಆಗುತ್ತಲ್ಲ ಆ ಎಲ್ಲಾ ಒಂದು ಉತ್ಪಾದನೆಯನ್ನ ಮತ್ತು ಏನಪ್ಪ ಅಂದ್ರೆ ಅಂತಿಮ ಒಂದು ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಏನಂತ ಕರಿತೀವಿ ನಾವು GDP ಅಂತೇಳಿ ಕರಿತೀವಿ. ಹಾಗಾದ್ರೆ ನಿಮ್ಗೆ ರಾಜನೀತಿ ಗಡಿ ಅಂತಂದ್ರೆ ಅರ್ಥ ಆಯ್ತು ಅಂತೇಳಿ ನಾನು ಭಾವಿಸ್ತೀನಿ. ಅರ್ಥ ಆಗಿಲ್ಲಪ್ಪ ಅಂತಂದ್ರೆ ಎಷ್ಟು ಕೇರ್ಫುಲ್ ಆಗಿ ನೀವು ನೋಡಿದ್ರೆ ಸಾಕು. ಏನಿಲ್ಲ, ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಿದಾವಲ್ಲ ಆ ರಾಜ್ಯಗಳಲ್ಲಿ ಉತ್ಪಾದನೆ ಮಾಡುವಂತಹ ಎಲ್ಲ ಅಂತಿಮ ಒಂದು ಸರಕು ಮತ್ತು ಸೇವೆಗಳ ಮೌಲ್ಯವನ್ನ GDP ಅಂತೇಳಿ ಕರಿತೀವಿ. ಓಕೆ, ಈಗ ಚೈನಾ ಅಥವಾ ನೇಪಾಳ ಅಥವಾ ಪಾಕಿಸ್ತಾನದಲ್ಲಿ ಅಥವಾ ಭೂತಾನದಲ್ಲಿ ಏನಾದರೂ ಪ್ರೊಡ್ಯೂಸ್ ಮಾಡಿದ್ರೆ ಅದು ನಮ್ಮ GDP ಅಡಿಯಲ್ಲಿ ಬರುವುದಿಲ್ಲ. ಇಲ್ಲಿ ನೋಡ್ಬೋದು ನೀವು, ಇನ್ನೊಂದು ಕ್ವಶನ್ ಬರ್ಬೋದು, ಸರ್ ಬಾಂಬೆ ಹೈ ಅಂತೇಳಿ ಕರಿತೀವಿ, ಮತ್ತೇನಪ್ಪ ಅಂದ್ರೆ ಇಲ್ಲೆಲ್ಲ ನಮ್ಮ ಭೂಗಡಿಯನ್ನು ಬಿಟ್ಟು, ಓಕೆ, ಈ ಒಂದು ಭೂಗಡಿಯನ್ನು ಬಿಟ್ಟು ಬಾಂಬೆ ಎಲ್ಲಿದೆ, ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿದೆ. ಓಕೆ, ಈ ಪ್ರದೇಶದಲ್ಲಿದೆ. ಹಾಗೇನಪ್ಪ ಅಂದ್ರೆ ಕೇರಳದಲ್ಲಪ್ಪ ಮೀನುಗಾರಿಕೆಗಾಗಿ ಸಮುದ್ರದಲ್ಲಿ ಕೂಡ ನಾವು ಪಯಣಿಸ್ತೀವಿ. ಹಾಗೆ ಈ ಕಡೆ ಏನಾಗುತ್ತಪ್ಪ ಅಂತಂದ್ರೆ ವ್ಯಾಪಾರಗಳು ಇರ್ತವೆ, ಹಾಗೂ ಪೆಟ್ರೋಲಿಯಂ ಅನ್ನ ಉತ್ಪಾದನೆ ಮಾಡ್ತಾ ಇರ್ತಾರೆ. ಹಾಗೆ ಸೀ ಫುಡ್ ಅನ್ನ ಇಲ್ಲಿ ಸಂಗ್ರಹಣೆ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಕೇವಲ ಇಲ್ಲಿ ಅಂತಾರಾಷ್ಟ್ರೀಯ ಗಡಿ ಅಂತಂದ್ರೆ ಅಥವಾ ರಾಜನೀತಿ ಗಡಿ ಅಂತಂದ್ರೆ ಕೇವಲ ನಮ್ಮ ಭೂಪ್ರದೇಶ ಅಷ್ಟೇ ಬರೋದಿಲ್ಲ. ನಾನು ಇಷ್ಟೊತ್ತೇನಪ್ಪ ಅಂತಂದ್ರೆ ಇಲ್ಲಿ ಮಾತ್ರ ಹೇಳ್ತಾ ಇದ್ದೆ. ಈಗ ಜಲಗಡಿಯನ್ನ ನಾವು ನೋಡೋಣ. ಜಲಗಡಿ ಅಂತಂದ್ರೆ ನಮ್ಮ ದೇಶವನ್ನು ಬಿಟ್ಟು ಈ ಪ್ರದೇಶವೆಲ್ಲವೂ, ಓಕೆ, ಈ ಪ್ರದೇಶವೆಲ್ಲವೂ ಏನಾಗತ್ತಪ್ಪ ಅಂತಂದ್ರೆ ನಮ್ಮ ದೇಶಕ್ಕೆ ಒಳಪಟ್ಟಿದ್ದಂತಾಗಿರುತ್ತೆ. 12 ನಾಟಿಕಲ್ ಮೈಲ್ಸ್ ಅಂತೇಳಿ ಕರಿತೀವಿ. 12 ನಾಟಿಕಲ್ ಮೈಲ್ಸ್ ಯಾವಾಗಲೂ ಏನಪ್ಪ ಅಂದ್ರೆ ಈ ಒಂದು ಸಮುದ್ರಯಾನದ ಡಿಸ್ಟೆನ್ಸ್ ಅನ್ನ ನಾಟಿಕಲ್ ಮೈಲ್ ಆಗಿ ನಾವು ಗುರುತ ಮಾಡ್ತೀವಿ. ಹಾಗೇನಪ್ಪ ಅಂದ್ರೆ ನಮ್ಮ ಜಲಗಡಿ ಈ ರೀತಿಯಾಗಿ ಹಬ್ಬಿಕೊಂಡಿದೆ ನೋಡ್ರಿ. ಡಾರ್ಕ್ ಬ್ಲೂ ಕಲರ್ ಏನಿದೆಯಲ್ಲ ಇದೆಲ್ಲವೂ ಏನಪ್ಪ ಅಂದ್ರೆ ಭಾರತದ ಒಂದು ಜಲಗಡೆ ಆಗಿರುತ್ತೆ. ಹಾಗೇನಪ್ಪ ಅಂದ್ರೆ ಇಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಬರ್ತವೆ, ಇಲ್ಲಿ ಕೂಡ ಏನಾಗತ್ತಾರೆ ಲಕ್ಷದ್ವೀಪಗಳು ಬರ್ತವೆ. ಇವೆಲ್ಲವೂ ಏನಪ್ಪ ಅಂದ್ರೆ ಭಾರತ ದೇಶಕ್ಕೆ ಸಂಬಂಧಿಸಿದ್ದಾಗಿದ್ದ ಕಾರಣಕ್ಕಾಗಿ ಇಲ್ಲಿಯೂ ಕೂಡ ಉತ್ಪಾದನೆ ಮಾಡುವ ಎಲ್ಲ ಒಂದು ಸರಕು ಮತ್ತು ಸೇವೆಗಳಾಗಿರ್ಬೋದು ಅಥವಾ ಇನ್ನಿತರ ಒಂದು ಪ್ರಾಡಕ್ಟ್ಸ್ ಗಳೆಲ್ಲವೂ ಈ ಒಂದು ಭಾರತದ GDPಗೆ ತೆಗೆದುಕೊಳ್ಳಲಾಗತ್ತೆ. ಇಷ್ಟೇ ತೆಗೆದುಕೊಳ್ಳಲಾಗತ್ತಾ? ಇಷ್ಟೇ ಅಲ್ಲ, ಇಲ್ಲಿ ನೋಡ್ಬೋದು ನಾವು ಇಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದೆ ನೋಡ್ರಿ. ಓಕೆ, ಈ ಸ್ಪೇಸ್ ಏನಿದೆಯಲ್ಲ ಇದರಲ್ಲಿ ಏನೇ ಉತ್ಪಾದನೆ ಮಾಡಿದ್ರು ಕೂಡ ಅಥವಾ ಈ ಒಂದು ಪ್ರದೇಶದಿಂದ ಬಂದಂತಹ ಎಲ್ಲ ಒಂದು ಸರಕು ಮತ್ತು ಸೇವೆಗಳೇನಿದೆಯಲ್ಲ, ಟ್ಯಾಕ್ಸಸ್ ಆಗಿರ್ಬೋದು ಅಥವಾ ಇನ್ನಿತರ ರೀತಿಯಾದಂತಹ ಒಂದು ಮೀನುಗಾರಿಕೆ ಆಯ್ತು, ಸೀ ಫುಡ್ ಆಗಿರ್ಬೋದು ಅಥವಾ ಏನಪ್ಪ ಅಂದ್ರೆ ಪೆಟ್ರೋಲಿಯಂ ಉತ್ಪನ್ನಗಳಾಗಿರ್ಬೋದು ಅಥವಾ ಮುತ್ತು ಹರಳುಗಳಾಗಿರ್ಬೋದು, ಇವೆಲ್ಲವೂ ಏನಾಗುತ್ತೆ ಭಾರತದ GDPಗೆ ಸೇರುತ್ತೆ, ಒಟ್ಟು ದೇಶೀಯ ಉತ್ಪನ್ನಕ್ಕೆ ಸೇರುತ್ತೆ. ಓಕೆ,
ಆಲ್ರೆಡಿ ಹೇಳಿದೆ ನಿಮಗೆ, ಇಲ್ಲಿದೆ ನೋಡ್ರಿ ಮುಂಬೈ ಇಲ್ಲಿದೆ. ಬಟ್ ಏನಪ್ಪ ಅಂದ್ರೆ ಮುಂಬೈ ಹೈಫೀಲ್ಡ್ ಏನಾಗತ್ತಪ್ಪ ಅಂದ್ರೆ ಈ ಪ್ರದೇಶದಲ್ಲಿ ಇದೆ, ಸ್ವಲ್ಪ ದೂರದಲ್ಲಿದೆ. ಅದು ಇಂಡಿಯನ್ ಓಷನ್ ನಲ್ಲಿ ಕಂಡು ಬರುತ್ತೆ. ಹಾಗೆ ಇತ್ತೀಚೆಗೆ ಏನಾಗಿದ್ದಪ್ಪ ಅಂತಂದ್ರೆ ನಮ್ಮ ಭಾರತೀಯರು ನಮ್ಮ ಜಲಗಡಿಯನ್ನ ದಾಟಿ ಶ್ರೀಲಂಕಾದ ಒಂದು ಬೌಂಡ್ರಿಯಲ್ಲಿ ಹೋಗಿ ಮೀನನ್ನ ಹಿಡಿದಿದ್ರು. ಆ ಕಾರಣದಿಂದ ಏನಾದಪ್ಪ ಅಂದ್ರೆ ಈ ಒಂದು ಭಾರತೀಯ ಮೀನುಗಾರರನ್ನು ಈ ಒಂದು ಶ್ರೀಲಂಕಾದವ್ರು ಏನಾಗತ್ತಪ್ಪ ಅಂದ್ರೆ ಕೂಡಿ ಹಾಕಿದ್ದಾರೆ ಅಥವಾ ಕೈದಿಗಳನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಅಂಬಾಸಿಡರ್ಸ್ ಅಂದ್ರೆ ರಾಯಭಾರಿಗಳಿಗೆ ಕುಂತು ಮಾತುಕತೆಯನ್ನಾಡಿ ಅಥವಾ ಅದಕ್ಕೇನು ಸೊಲ್ಯೂಷನ್ ಹುಡ್ಕೊಂಡು ಅವ್ರು ಸಾಲ್ವ್ ಮಾಡ್ತಾರೆ. ಈಗ ಏನಪ್ಪ ಅಂದ್ರೆ ಮೀನುಗಾರಿಕೆಯಲ್ಲಿ ಕೂಡ ಈ ಒಂದು ಬೌಂಡ್ರಿ ಏನಿದೆಯಲ್ಲ, ಓಕೆ, ಈ ಒಂದು ಚೌಕಟ್ಟು ಏನಿದೆಯಲ್ಲ, ಇದನ್ನ ದಾಟಿಬಿಟ್ಟು ಏನಾದ್ರೂ ಅವರು ಓಕೆ ಬೇರೆ ಒಂದು ಪ್ರದೇಶಕ್ಕೆ ಎಂಟ್ರಿ ಆಗಿದ್ದಾರೆ. ಈ ಗಡಿಯನ್ನ ದಾಟಿ ಮೀನುಗಾರಿಕೆಗಾಗಿ ಇಲ್ಲಿ ಈಗ ಪ್ರೆಸೆಂಟ್ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಈ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಎಂಟ್ರಿ ಆಗಿದ್ದಾರೆ. ಅದಕ್ಕಾಗಿ ಏನಾಗತ್ತಪ್ಪ ಅಂದ್ರೆ ಈ ಒಂದು ಶ್ರೀಲಂಕಾದವರು ಇಂಡಿಯಾದ ಅಂದ್ರೆ ಭಾರತದ ಒಂದು ಮೀನುಗಾರರನ್ನ ಹಿಡಿದಾಕಿದ್ದಾರೆ. ಈ ರೀತಿ ಕೂಡ ಏನಾಗತ್ತಪ್ಪ ಅಂದ್ರೆ ಜಲಗಡಿ ಇರುತ್ತೆ. ಇದು ಕೂಡ ಏನಾಗತ್ತಪ್ಪ ಅಂದ್ರೆ ನಮ್ಮ ಒಂದು ಒಟ್ಟು ದೇಶ ಉತ್ಪನ್ನದಲ್ಲಿ ತೆಗೆದುಕೊಳ್ಳಲಾಗುತ್ತೆ, ಅಂದ್ರೆ ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ನೆಕ್ಸ್ಟ್ ಈಗ ನೋಡ್ರಿ, ಭಾರತ ದೇಶದ ಎಂಬಸಿ ಆಫೀಸ್ ಇದೆ ಅಂತ ತಿಳ್ಕೊಳ್ರಿ ಅಮೆರಿಕದಲ್ಲಿ. ಓಕೆ, ಇಲ್ಲಿ ಎಂಬಸಿ ಆಫೀಸ್ ಇದೆ USA ದಲ್ಲಿ. ಅಮೆರಿಕದಲ್ಲಿ ಏನಪ್ಪ ಅಂದ್ರೆ ಎಂಬಸಿ ಆಫೀಸ್ ಇದೆ. ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಪಾಸ್ಪೋರ್ಟ್ ಮತ್ತು ವೀಸಾ ಸಲುವಾಗಿ ಪಾಸ್ಪೋರ್ಟ್ ಸಲುವಾಗಿ ಏನಾಗತ್ತಪ್ಪ ಅಂದ್ರೆ ಕೆಲವು ಫೀಸ್ ಅನ್ನ ತಗೊಳ್ತಾ ಇರ್ತಾರೆ. ಹಾಗಾದ್ರೆ ಆ ಫೀಸ್ ಏನಿದೆಯಲ್ಲ GDP ಯಲ್ಲಿ ಇನ್ಕ್ಲೂಡ್ ಮಾಡಬಹುದಾ ಇಲ್ಲ? ನೀವು ಇಲ್ಲಿ ನೋಡ್ಬೋದು, ಈ ಎಂಬಸಿ ಏನಿದೆಯಲ್ಲ ನಮ್ಮ ಭಾರತ ದೇಶದ ಒಂದು ರಾಜನೀತಿ ಗಡಿಯಲ್ಲಿ ಒಳಗೊಂಡಿಲ್ಲ. ಇದೇನಿದೆಯಲ್ಲ ಅಮೆರಿಕದಲ್ಲಿ ತನ್ನ ಒಂದು ಕಚೇರಿಯನ್ನ ಹೊಂದಿದೆ. ಹಾಗಾದ್ರೆ ಇದು ನಾವು GDP ಯಲ್ಲಿ ತೆಗೆದುಕೊಳ್ಬಹುದು ಅಥವಾ ಇಲ್ಲ ಅಂತ ನಿಮ್ಗೆ ಏನಾದ್ರು ಪ್ರಶ್ನೆ ಬಂದ್ರೆ ಇದನ್ನ ನಮ್ಮ ಒಂದು ಭಾರತದ GDP ಗೆ ತೆಗೆದುಕೊಳ್ಳಲಾಗುತ್ತೆ. ಓಕೆ, ಎಂಬಸಿ ಆಫೀಸ್ ಪಾಸ್ಪೋರ್ಟ್ ಫೀಸ್ ಆಡೆಡ್ ಟು ಇಂಡಿಯನ್ GDP, ಭಾರತದ GDP ಗೆ ತೆಗೆದುಕೊಳ್ಳಲಾಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏರ್ಲೈನ್ಸ್ ಬರುತ್ತೆ. ಓಕೆ, ನಿಮ್ಗೆ ಯಾವ್ದು ರೀತಿಯಾದಂಥ ಒಂದು ಡೌಟ್ಸ್ ಇತ್ತಂದ್ರೆ ನಾರ್ಮಲ್ ಆಗಿ ಮೊದಲೇ ನಮ್ಮ ಒಂದು ಸ್ನೇಹಿತರು ಇರುವಂತಹ ಒಂದು ಡೌಟ್ಸ್ ಆಗಿರುತ್ತೆ. ಆ ಕಾರಣದಿಂದ ಏನಪ್ಪ ಅಂದ್ರೆ ಇವ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಈಗ ಏರ್ಲೈನ್ಸ್ ಬರುತ್ತೆ ನೋಡ್ರಿ, ನೀವು ಬೆಂಗಳೂರಲ್ಲಿ ಇದ್ದೀರಾ ಅಂತ ತಿಳ್ಕೊಡ್ರ. ನಾವೆಲ್ಲರೂ ಕರ್ನಾಟಕದಿಂದ ಇಲ್ಲಿ ಬೆಂಗಳೂರಿನಿಂದ ಏನಪ್ಪ ಅಂದ್ರೆ ಮುಖ್ಯವಾಗಿ ಲಂಡನ್ಗೆ ಡೈರೆಕ್ಟ್ ಫ್ಲೈಟ್ ಇದೆ. ಬಟ್ ನೀವು ಕಲಬುರಗಿಯಲ್ಲಿ ಕೂಡ ಏರ್ಪೋರ್ಟ್ ಇದೆ ಸರ್, ಹುಬ್ಳಿಯಲ್ಲಿ ಏರ್ಪೋರ್ಟ್ ಇದೆ ಸರ್, ಅಲ್ಲಿಂದ ಲಂಡನ್ ಫ್ಲೈಟ್ ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಇಲ್ಲಪ್ಪ. ನೀವೇನಪ್ಪ ಅಂದ್ರೆ ಬೆಂಗಳೂರಿಗೆ ಹೋಗ್ಬೋದು ಅಥವಾ ನ್ಯೂ ಡೆಲ್ಲಿ ಅಥವಾ ಬೇರೆ ಬೇರೆ ಪ್ರದೇಶದಲ್ಲಿ ಹೋಗ್ಬೋದು. ಬೆಂಗಳೂರು ಟು ಲಂಡನ್ ಒಂದು ಡೈರೆಕ್ಟ್ ಫ್ಲೈಟ್ ಇದೆ ಅಂತ ತಿಳ್ಕೊಳ್ಳೋಣ. ಅಥವಾ ಇಲ್ಲಿ ನಾವು ಎಕ್ಸಾಂಪಲ್ ಸಲುವಾಗಿ ಡೆಲ್ಲಿ ಟು ಲಂಡನ್ ಅಂತ ತಗೊಂಡಿದ್ವಿ ಈಸಿ ಆಗ್ಲಿ ಅಂತೇಳಿ. ಓಕೆ, ಬೆಂಗಳೂರು ಟು ಲಂಡನ್ ನಾವು ಈ ಒಂದು ಟಿಕೆಟ್ ಅನ್ನ ಖರೀದಿ ಮಾಡಿರ್ತೀವಿ. ಓಕೆ, ಅಥವಾ ಏರ್ಲೈನ್ಸ್ ಏನಿದೆಯಪ್ಪ ಅಂತಂದ್ರೆ ಬ್ರಿಟಿಷ್ ಏರ್ಲೈನ್ಸ್ ಇದ್ರೂ ಕೂಡ ನಮ್ಗೆ ಇಲ್ಲಿ ಯಾವ GDP ಗೆ ಬರುತ್ತೆ, ಇಂಡಿಯನ್ GDP ಗೆನೆ ಈ ಒಂದು ಹಣ ಬಂದೊದಗುತ್ತೆ. ಓಕೆ, ಈ ರೀತಿಯಾಗಿ ಏನಪ್ಪ ಅಂದ್ರೆ ನೀವು ಯಾವ ದೇಶಕ್ಕೆ ಹೋಗ್ಬೋದು, ಅಮೆರಿಕಕ್ಕೆ ಹೋಗ್ಬೋದು ಅಥವಾ ಬೇರೆ ಬೇರೆ ದೇಶಕ್ಕೆ, ಎಲ್ಲ ಕಡೆ ಏನಪ್ಪ ಅಂದ್ರೆ ದುಬೈ ಕೂಡ ಹೋಗ್ಬೋದು. ಈ ಬೇರೆ ಕಡೆ ಎಲ್ಲೇ ಪ್ರಯಾಣಿಸಿದ್ರು ಕೂಡ ಆ ಒಂದು ಏರ್ಲೈನ್ಸ್ ಟಿಕೆಟ್ ಏನಿರುತ್ತಲ್ಲ ಇನ್ಕಮ್, ಅದು ಭಾರತದ ಒಂದು GDP ಗೆ, ಯಾಕಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಅದು ಆದಾಯ ಆಗಿರುತ್ತೆ. ಆ ಕಾರಣದಿಂದ ಏನಾಗುತ್ತಪ್ಪ ಅಂದ್ರೆ ಭಾರತ ದೇಶದಲ್ಲಿ ಈ ಒಂದು ಆದಾಯವನ್ನ ಒಳಪಡಿಸಲಾಗುತ್ತೆ. ಅದು ಯಾವ್ದರಲ್ಲಪ್ಪ ಅಂದ್ರೆ GDP ಯಲ್ಲಿ. ಇಷ್ಟು ಕ್ಲಾರಿಫಿಕೇಶನ್ ಆಯ್ತಾ? ಎಂಬಸಿ ಆಫೀಸ್ ಮತ್ತೆ ಏರ್ಲೈನ್ಸ್ ಎಲ್ಲ ದುಡ್ಡಲ್ಲಿ ಅಥವಾ ಯಾವ್ದಾದ್ರು ಇನ್ಕಮ್ ಏನಿದೆಯಲ್ಲ ನಮ್ಮ ಒಂದು GDP ಯಲ್ಲಿ ಅಂದ್ರೆ ಭಾರತದ GDP ಯಲ್ಲಿ ನಾವು ಇನ್ಕ್ಲೂಡ್ ಮಾಡ್ತೀವಿ. ಒಂದು ಆರ್ಥಿಕ ವರ್ಷ ಇಲ್ಲಿ 2021-22 ಅಂತ ತಗೊಂಡಿದ್ದಾರೆ. ಕೇವಲ 2022 ಅಂತ ತಗೋಬೋದಲ್ವಾ? ಆರ್ಥಿಕ ವರ್ಷ ಅಂದ್ರೆ ನಾವು ಜನವರಿಯಿಂದ ಕಲ್ಕೊಂಡು ತಗೋಬೋದಲ್ಲ. ಬಟ್ ಏನಪ್ಪ ಅಂದ್ರೆ ಭಾರತ ದೇಶದಲ್ಲಿ ನಾವು ಈ ಒಂದು ಏಪ್ರಿಲ್ 1ರಿಂದ ಮಾರ್ಚ್ 31 ವರೆಗೆ ಆರ್ಥಿಕ ವರ್ಷ ಅಂತೇಳಿ ನಾವು ತಗೊಂತೀವಿ. ಹಾಗಾಗಿ 2021 ಏಪ್ರಿಲ್ 1ರಿಂದ 2022 ಮಾರ್ಚ್ 31 ಒಂದು ಆರ್ಥಿಕ ವರ್ಷವನ್ನಾಗಿ ನಾವು ತಿಳ್ಕೊಳ್ತೀವಿ. ಈ ಒಂದು ಆರ್ಥಿಕ ವರ್ಷದಲ್ಲಿ ಅಥವಾ ಈ ಒಂದು ಅವಧಿಯಲ್ಲಿ ಉತ್ಪಾದನೆಯಾದಂತಹ ಎಲ್ಲಾ ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯವೇ ಈ ಒಂದು GDP ಆಗಿರುತ್ತೆ. ಓಕೆ, ಜಸ್ಟ್ ಫಾರ್ ಎಕ್ಸಾಮ್ ಸಲುವಾಗಿ ಈ ಒಂದು ಎಕ್ಸಾಮ್ ಸಲುವಾಗಿ ತಗೊಂಡಿದ್ದು ಇದೊಂದು ಎಕನಾಮಿಕ್ ಸರ್ವೆಯ ಡಾಟಾ ಆಗಿರುತ್ತೆ. ಓಕೆ, ಒಂದು ಆರ್ಥಿಕ ವರ್ಷ ಅಂತಂದ್ರೆ ಈ ರೀತಿ ನೋಡ್ರಿ. ನೆಕ್ಸ್ಟ್ ಸರಕು ಮತ್ತು ಸೇವೆಗಳು ಅಂತ ನಾವು ನೋಡ್ತೀವಿ. ಸರಕುಗಳು ಅಂತಂದ್ರೆ ಏನು, ಸೇವೆಗಳು ಅಂತಂದ್ರೆ ನಾವು ಪ್ರೀವಿಯಸ್ ಅಲ್ಲಿ 8ನೇ ಕ್ಲಾಸ್
ಪುಸ್ತಕದ ಮಾಹಿತಿಯನ್ನು ಹೇಳ್ಬೇಕಾದ್ರೆ ಸರಕು ಮತ್ತು ಸೇವೆಗಳ ಬಗ್ಗೆ ಡಿಫ್ರೆನ್ಸಿಯೇಷನ್ ಅನ್ನು ಹೇಳಿದ್ವಿ. ಸರಕು ಅಂತಂದ್ರೇನು, ಸೇವೆಗಳು ಅಂತಂದ್ರೇನು, ಪದೇ ಒಂದು ಗ್ಲಾನ್ಸ್ ಮಾಡೋಣ. ಸರಕು ಅಂತಂದ್ರೆ ನಾವಿಲ್ಲಿ ನೋಡ್ರಿ, ನಾವು ಟಚ್ ಮಾಡಬಹುದು ಅಥವಾ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂತಹ ಉಪಕರಣಗಳನ್ನು ಏನಂತ ಕರಿತೀವಿ, ನಾವಿಲ್ಲಿ ಸರಕುಗಳು ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಬಟ್ಟೆಗಳಾಗಿರ್ಬೋದು, ಅಥವಾ ಇನ್ನಿತರೆ ಆದಂತಹ ಒಂದು ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಸಿಮೆಂಟ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಅಥವಾ ಇದು ಮೈಸೂರು ಸ್ಯಾಂಡಲ್ ಸೋಪ್ ಪ್ರೊಡಕ್ಷನ್ ನೋಡ್ರಿ. ಹಾಗೆ ಇಲ್ಲಿ ಏನಾಗ್ಬೇಕಂದ್ರೆ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಅಥವಾ ಈ ಒಂದು ಕೃಷಿಗೆ ಬೇಕಾದಂತಹ ಒಂದು ಉಪಕರಣಗಳು ಆಗಿರ್ಬೋದು, ಈ ಎಲ್ಲವನ್ನು ಉತ್ಪಾದನೆ ಮಾಡಿ ನಮ್ಗೆ ನಾವೇನ್ ಕಣ್ಮುಂದೆ ನೋಡ್ತೀವಲ್ಲ ಅಥವಾ ನಾವೇನಾದ್ರೂ ಮುಟ್ಟಿ ಸ್ಪರ್ಶವನ್ನು ಅನುಭವಿಸ್ತೀವಲ್ಲ, ಅದನ್ನ ಏನಂತ ಕರಿತೀವಿ, ನಾವಿಲ್ಲಿ ಸರಕು ಅಂತೇಳಿ ಕರಿತೀವಿ. ಓಕೆ, ಹಾಗೂ ಇಲ್ಲಿ ಸೇವೆಗಳು ಅಂತೇಳಿ ಇನ್ನೊಂದು ವರ್ಡ್ ಇದೆ. ಹಾಗಾದ್ರೆ ಸೇವೆಗಳು ಅಂತಂದ್ರೆ ಏನಪ್ಪಾ? ಓಕೆ, ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಈ ಒಂದು ಏರ್ಲೈನ್ಸ್ ಅಂತ ಹೇಳಿದ್ವಿ, ಇದು ಸೇವೆಯಲ್ಲಿ ಬರುತ್ತೆ. ಶಿಪ್ ಇದು ಸೇವೆಯಲ್ಲಿ ಬರುತ್ತೆ. ಟ್ರಕ್ಗಳು ಅಡ್ಡಾಡ್ತವೆ, ಅದಕ್ಕೆ ಚಾರ್ಜಸ್ ಬರ್ತವೆ. ಇದು ಕೂಡ ಏನಾಗುತ್ತಪ್ಪ, ಟೋಲ್ ಗೇಟ್ಸ್ ಅಲ್ಲಿ ದುಡ್ಡು ಕಟ್ತಾರೆ, ಇದು ಕೂಡ ಏನಾಗುತ್ತಪ್ಪ, ಒಂದು ರೀತಿಯ ಸೇವೆ ಆಗುತ್ತೆ. ಇಷ್ಟೇ ಅಲ್ಲ, ನಾವಿನ್ ಟೆಲಿಕಮ್ಯುನಿಕೇಶನ್, ಓಕೆ, ಈಗ ರಿಲಯನ್ಸ್ ಜಿಯೋ ಬಂದಿದೆ. ಹಾಗೇನಪ್ಪ ಅಂದ್ರೆ ಮೊದಲೆಲ್ಲ ಏರ್ಸೆಲ್, ಐಡಿಯಾ ಅವೆಲ್ಲ ಫೇಮಸ್ ಇದ್ದು, ಡೊಕೊಮೊ ಅವೆಲ್ಲ, MTNL ಇವೆಲ್ಲ ಫೇಮಸ್ ಇದ್ದು. ಈಗ ಏನಪ್ಪ ಅಂದ್ರೆ ರಿಲಯನ್ಸ್ ಜಿಯೋ ಬಂದಾಗ್ಲಿಂದ ಏನಪ್ಪ ಅಂದ್ರೆ ಜಿಯೋ, ಏರ್ಟೆಲ್, ಕೇವಲ ಒಂದು 4-5 ನಾವು ಟೆಲಿಕಮ್ಯುನಿಕೇಶನ್ ಸೆಕ್ಟರ್ ಅಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಸ್ವಿಗ್ಗಿ ಡೆಲಿವರಿ, ನಾವು ಆಹಾರವನ್ನ ತಿಂತೀವಿ, ಓಕೆ, ಅದನ್ನ ನಾವು ಅನುಭವಿಸ್ತೀವಿ ಅಷ್ಟೇ. ಅದೇ ಏನಾಗತ್ತಪ್ಪ, ಒಬ್ಬ ಡೆಲಿವರಿ ಬಾಯಿ ತಂದು ಕೊಡ್ತಾನ. ಓಕೆ, ಆಹಾರವನ್ನ ನಾವು ಮುಟ್ಟಬಹುದು ಅಥವಾ ತಿನ್ಬಹುದು. ಇದೇನಾಗಿರುತ್ತಪ್ಪ ಅಂದ್ರೆ ಸರಕು ಆಗಿರುತ್ತೆ. ಬಟ್ ಅದನ್ನ ಒಬ್ಬ ಡೆಲಿವರಿ ಬಾಯ್ ಏನಾಗತ್ತಪ್ಪ ಅಂದ್ರೆ ನೀನು ಹೇಳಿದ ಸಮಯಕ್ಕೆ ಮತ್ತೇನಪ್ಪ ಅಂದ್ರೆ ನಿಗದಿಪಡಿಸಿದ ಒಂದು ಸಮಯಕ್ಕೆ ಅದನ್ನು ನಿನಗೆ ತಂದುಕೊಟ್ಟು ತೃಪ್ತಿ ಪಡಿಸ್ತಾನೆ. ಓಕೆ, ನೀವು ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಸೇವೆಗಳನ್ನ ತೃಪ್ತಿ ಪಡಬಹುದಷ್ಟೇ. ಜಸ್ಟ್ ಲೈಕ್ ಸಿನಿಮಾ ಹಾಲ್ ಆಗಿರ್ಬೋದು, ಅಥವಾ ಜಿಮ್ ಆಗಿರ್ಬೋದು, ಅಥವಾ ಶಾಲೆಗಳಾಗಿರ್ಬೋದು. ಓಕೆ, ಅದು ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು, ಅಥವಾ ಬೇರೆ ರೀತಿಯ ನೀವು ಕೋಚಿಂಗ್ ಸೆಂಟರ್ಗೆ ಹೋಗಿ ಅಧ್ಯಯನ ಮಾಡ್ತೀರಪ್ಪ. ಓಕೆ, ಅಲ್ಲಿ ನೀವು ಏನ್ ಮಾಡ್ತೀರಪ್ಪ ಅಂದ್ರೆ ಜಸ್ಟ್ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಅಲ್ಲಿ ಕೂತ್ಬಿಟ್ಟು ನೀವು ಎದ್ದು ಬರ್ತೀರ ಅಷ್ಟೇ. ಅದಕ್ಕೆ ಫೀಸ್ ಕಟ್ಟಿರ್ತೀರ. ನೀವು ಫೀಸ್ ಕಟ್ಟಲ್ಲ ಅಂತಲ್ಲ ನಾನು ಹೇಳ್ತಾ ಇಲ್ಲ, ಫೀಸ್ ಕಟ್ಟಿರ್ತೀರ. ಒಂದು 10,000 ರೂಪಾಯಿ ಫೀಸ್ ಕಟ್ಟಿರ್ತೀರ ಅಂತ ತಿಳ್ಕೋರಿ. ಒಂದು 3 ತಿಂಗಳಿಗೆ 10,000 ರೂಪಾಯಿ ಫೀಸ್ ಅನ್ನ ಕಟ್ಟಿರ್ತೀರ. ಬೆಳಿಗ್ಗೆ ನಿಮ್ಗೆ 8ರಿಂದ ಒಂದು 2 ಗಂಟೆ ತನಕ ಕ್ಲಾಸ್ ಇರುತ್ತೆ ಅಂತ ತಿಳ್ಕೊಡ್ರಿ. ಬೆಂಚ್ ಮೇಲೆ ಕೂತು ನೀವು ಎದ್ದು ಬರ್ತೀರ ಅಷ್ಟೇ. ಆ ಬೆಂಚನ್ನ ತಗೊಂಡು ಬರ್ತೀರಾ, ನಾನು 10,000 ಫೀಸ್ ಕಟ್ಟಿದ್ದೀನಿ 3 ತಿಂಗಳಿಗೆ ಅಂತೇಳಿ ಇಲ್ಲ. ಅಲ್ಲಿ ನೀವು ಸೇವೆಗಳನ್ನ ಪಡ್ಕೊಳ್ತಾ ಇದ್ದೀರಾ ಅಷ್ಟೇ. ಓಕೆ, ಅಲ್ಲಿ ಯಾವುದೇ ರೀತಿಯಾದ ಸರಕು ನಿಮ್ಗೆ ಸಿಗುವುದಿಲ್ಲ. ಹಾಗೆ ಏನಾಗತ್ತಪ್ಪ ಅಂತಂದ್ರೆ ಸೇವೆಗಳು ಅಂದ್ರೆ ಈ ರೀತಿಯಾಗಿ. ಹಾಗೆ ಏನಾಗತ್ತಾರೆ ಇಲ್ಲಿ ಸರಕು ಮತ್ತು ಸೇವೆಗಳ ಮೌಲ್ಯ. ಹಾಗೆ ಇನ್ನೊಂದೇನಪ್ಪ ಅಂದ್ರೆ ಸರಕು ಮತ್ತು ಸೇವೆಗಳಂತ ನಾವು ನೋಡಿದ್ವಿ. ಹಾಗಾದ್ರೆ ಇಲ್ಲಿ ಅಂತಿಮ ಸರಕುಗಳು ಅಂತೆಲ್ಲ ನಾವು ನೋಡಿದ್ವಿ. GDP-ಯಲ್ಲಿ ಏನನ್ನ ಇನ್ಕ್ಲೂಡ್ ಮಾಡ್ತಾರಪ್ಪ ಅಂದ್ರೆ ಅಂತಿಮ ಸರಕು ಮತ್ತು ಸೇವೆಗಳನ್ನ ಅಂತ ನೋಡ್ತೀವಿ. ಹಾಗಾದ್ರೆ ಅಂತಿಮ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್ ಅಪ್ಪ, ಇಲ್ಲಿ ಇಂಟೆಲ್ ಅನ್ನೋ ಒಂದು ಪ್ರೊಸೆಸರ್ನ ಪ್ರೊಡ್ಯೂಸ್ ಮಾಡ್ತಾರೆ. ಇದನ್ನ ನಾವು GDP-ಗೆ ಆ್ಯಡ್ ಮಾಡೋದಿಲ್ಲ. ಓಕೆ, ಯಾಕಪ್ಪ ಇದೊಂದು ಫೈನಲ್ ಪ್ರಾಡಕ್ಟ್ ಅಲ್ಲ. ಓಕೆ, ಹಾಗೆ ನೆಕ್ಸ್ಟ್ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ವಿಂಡೋಸ್ 10 ಸಾಫ್ಟ್ವೇರ್ ಬರುತ್ತೆ. ಓಕೆ, ಇವೆಲ್ಲವೂ ಏನಾಗತ್ತಪ್ಪ ಅಂದ್ರೆ ಒಂದು ಲೆನೋವೋ ಲ್ಯಾಪ್ಟಾಪ್ ನಲ್ಲಿ ಬಿಲ್ಡ್ ಮಾಡಲಾಗಿರುತ್ತೆ. ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಈ ಕೀಬೋರ್ಡ್ ಎಲ್ಲವೂ ಏನಾಗತ್ತಪ್ಪ ಅಂದ್ರೆ ಫೈನಲ್ ಆಗಿ ಒಂದು ಪ್ರಾಡಕ್ಟ್ ತಯಾರಾಗುತ್ತೆ. ಇದಕ್ಕೆ ನಾವು ಈ ಒಂದು ಮೌಲ್ಯವನ್ನ ಇದೇನಾದ್ರೂ 50,000 ರೂಪಾಯಿ ಅಂತ ಮೆನ್ಷನ್ ಮಾಡಿತ್ತಪ್ಪ ಅಂದ್ರೆ ಒಂದು 50,000 ಮೌಲ್ಯವನ್ನ ನಾವು GDP-ಗೆ ತಗೊಂತೀವಿ. ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್ಸ್ ಕೊಡ್ತಾ ಇದೀನಿ ಅಷ್ಟೇ. ಬ್ರಿಕ್ಸ್ ಇದೆ, ಪ್ಲಸ್ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಮಣ್ಣಿದೆ ನೋಡ್ರಿ, ಅಥವಾ ಉಸುಗು ಅಂತೇಳಿ ಕರಿತೀವಿ ನಾವು. ನಮ್ಮ ಕಡೆ ಏನಾಗತ್ತಪ್ಪ ರಾಯಚೂರು ಭಾಗದಲ್ಲಿ ನಾವು ಉಸುಗು ಅಂತ ಕರಿತೀವಿ. ನೀವೇನಾದ್ರೂ ಸ್ಯಾಂಡ್ ಅಂತ ಕರಿತಾ ಇದ್ರೆ ತೊಂದರೆ ಇಲ್ಲ. ಹಾಗೆ ಇಲ್ಲಿ ಕಬ್ಬಿಣಗಳನ್ನ ನೋಡ್ತಾ ಇದ್ವಿ ನಾವು. ಇವೆಲ್ಲವೂ ಮಿಕ್ಸ್ ಮಾಡಿ ಫೈನಲ್ ಆಗಿ ಒಂದು ಮನೆಯ ನಿರ್ಮಾಣ ಆಗುತ್ತೆ. ಇದನ್ನ ಏನಂತ ಕರಿತೀವಿ ನಾವು ಅಂತಿಮ ಸರಕು ಅಂತೇಳಿ ಕರಿತೀವಿ. ಹಾಗೆ ಓಕೆ, ನೀವೇನಾದ್ರೂ ಸ್ನಾಕ್ಸ್ ಏನಕ್ಕೆ ಹೋದ್ರೆ ಈರುಳ್ಳಿ ಒಂದು ಮಿರ್ಚಿ ಏನಪ್ಪಾ ಅಂತಂದ್ರೆ ಹಾಗೇನಪ್ಪ ಅಂತಂದ್ರೆ ಇಲ್ಲಿ ಬಜ್ಜಿ ಹಿಟ್ಟು ಇವೆಲ್ಲ ಮಿಕ್ಸ್ ಮಾಡಿ ಏನಾಗುತ್ತಾರೆ, ಕೊನೆಯದಾಗಿ ಮಿರ್ಚಿ ಹಾಕ್ತಾರೆ. ನೀವು ಇದಕ್ಕೆ ಏನಾಗತ್ತಪ್ಪ ದುಡ್ಡನ್ನ ನೀಡ್ತೀರಾ ಅಥವಾ ಹಣವನ್ನ ನೀಡ್ತೀರಾ. ಅವನೇನಾದ್ರೂ ಬೇರೆ ಬೇರೆ ಚಾರ್ಜ್ ಮಾಡ್ತಾನ. ಮೆಣಸಿನಕಾಯಿ ಈಗ ಕಾಸ್ಟ್ಲಿ ಆಗ್ಯದಪ್ಪ, 2 ರೂಪಾಯಿಗೆ ಒಂದು, ಈರುಳ್ಳಿ 1 ರೂಪಾಯಿ, ಹಿಟ್ಟೇನಪ್ಪ ಅಂತಂದ್ರೆ ಇಲ್ಲಿ 5 ರೂಪಾಯಿ, 5 2 7 1 8 ರೂಪಾಯಿ ಆಗತ್ತಪ್ಪ. 8 ರೂಪಾಯಿ ಕೊಡು ಅಂತ ಕೇಳ್ತಾನ. ಅಥವಾ ನನ್ನ ಸರ್ವಿಸ್ ಚಾರ್ಜ್ ಒಂದು ಪ್ಲಸ್ 2 ರೂಪೀಸ್ ಅಪ್ಪ, 10 ರೂಪಾಯಿ ಕೊಡು ಅಂತ ಕೇಳಲ್ಲ. ಅಥವಾ ಒಂದು ಬೆಲೆ ನಿಗದಿ ಮಾಡಿರ್ತಾರೆ, 10 ರೂಪಾಯಿ ನೋಡಿದ್ದು ಒಂದು ಪ್ಲೇಟ್ ಅಂತೇಳಿ ನೀವು 10 ರೂಪಾಯಿ ಕೊಟ್ಟು ಸುಮ್ಮನೆ ತಿಂದು ಬರ್ತೀರಿ ಅಷ್ಟೇ. ಬಟ್ ಏನಪ್ಪ ಅಂದ್ರೆ ಅವನು ಸಪ್ರೇಟ್ ಆಗಿ ಚಾರ್ಜ್ ಮಾಡ್ಕೊಂತ ಕೂಡಲ್ಲ. ಇದನ್ನ ಏನಂತ ಕರಿತೀವಿ ನಾವು ಅಂತಿಮ ಸರಕು ಅಂತೇಳಿ ಕರಿತೀವಿ.
ಫುಲ್ಫಿಲ್ ಆಯ್ತಾ ನಿಮ್ಗೆ? ರಾಜನೀತಿ ಗಡಿ ಅಂತಂದ್ರೆ ಅರ್ಥ ಆಯ್ತಾ? ಒಂದು ಆರ್ಥಿಕ ವರ್ಷ ಅಂತಂದ್ರೆ ಗೊತ್ತಾಗಿರ್ಬೇಕು. ಸರಕು ಮತ್ತು ಸೇವೆಗಳಂದ್ರೆ ಗೊತ್ತಾಯ್ತು. ಅಂತಿಮ ಮೌಲ್ಯ ಅಂತಂದ್ರೆ ಕೂಡ ಗೊತ್ತಾಯ್ತು. ಹಾಗಾದ್ರೆ ನಾವು ಈಗ ಒಂದು ಕ್ಲಾಸ್ ಅನ್ನ ಮುಂದುವರಿಸಬಹುದು. GDP ಅಂತಂದ್ರೆ ಏನು? ಒಂದು ರಾಜನೀತಿ ಗಡಿಯಲ್ಲಿ ಒಂದು ಆರ್ಥಿಕ ವರ್ಷದಲ್ಲಿ ಒಟ್ಟು ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯವನ್ನ GDP ಅಂತೇಳಿ ಕರಿತೀವಿ. ಅಂದ್ರೆ ಒಟ್ಟು ದೇಶೀಯ ಉತ್ಪನ್ನ ಅಂತೇಳಿ ಕರಿತೀವಿ. ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಿದಂತಹ ಅದು ನಮ್ಮ ದೇಶದವರೇ ಆಗಿರ್ಬೋದು ಅಥವಾ ಏನಪ್ಪ ಅಂದ್ರೆ ವಿದೇಶಿಯರೇ ಆಗಿರ್ಬೋದು. ಹಾಗಾದ್ರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ನೋಡ್ಬೋದು ಇಲ್ಲಿ ರತನ್ ಟಾಟಾ ಅವರು. ಓಕೆ, ಇವರನ್ನ ನಾವು ಭಾರತೀಯರು ಮತ್ತೇನಪ್ಪ ಅಂದ್ರೆ ಭಾರತದಲ್ಲಿಯೇ ಕಂಪನಿಗಳನ್ನ ಹೊಂದಿದವರು ಅಂತೇಳಿ ಗಣನೆಗೆ ತಗೋಣ. ಯಾರು ಇವರು? ಭಾರತೀಯರು, ಅದಂತರೂ ಸತ್ಯ. ಮತ್ತೇನಪ್ಪ ಅಂದ್ರೆ ಇವರ ಒಂದು ಕಂಪನಿಗಳನ್ನ ಹೇಳಪ್ಪ ಅಂದ್ರೆ ಭಾರತದಲ್ಲಿ ಇವರ ಆದಾಯವನ್ನ ಪಡಿತಾ ಇದ್ದಾರೆ ಅಂತ ತಿಳ್ಕೊರಿ. ಅಂದ್ರೆ ಈ ಒಂದು ಭಾರತ ಒಂದು ಭೂಗಡಿಯಲ್ಲಿಯೇ ಹೂಡಿಕೆ ಮಾಡಿ ಇಲ್ಲಿ ಏನಾಗತ್ತಪ್ಪ ಅವರು ಆದಾಯವನ್ನ ಪಡಿತಾ ಇದ್ದಾರೆ. ಎಷ್ಟಪ್ಪ ಅಂತಂದ್ರೆ ಅದು 1000 ರೂಪಾಯಿ. 1000 ರೂಪಾಯಿ ಅವರು ಏನಾಗತ್ತಪ್ಪ ಇಲ್ಲಿ ಆದಾಯವನ್ನ ಪಡಿತಾ ಇದ್ದಾರೆ. ನೆಕ್ಸ್ಟ್ ಟೆಸ್ಲಾ. ಓಕೆ, ಎಲಾನ್ ಮಸ್ಕ್ ಅವರು ಇತ್ತೀಚೆಗೆ ಏನಪ್ಪ ಅಂದ್ರೆ ಟೆಸ್ಲಾದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಅನ್ನ ಬೆಂಗಳೂರಲ್ಲಿ ಲಾಂಚ್ ಮಾಡ್ತಾರೆ. ಇದರಿಂದ ಏನಾಯ್ತಪ್ಪ ಅಂದ್ರೆ ಎಲಾನ್ ಮಸ್ಕ್ ಅವರು ತಮ್ಮ ಒಂದು ಕಂಪನಿಯ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಹೂಡಿಕೆ ಮಾಡಿದಂಗೆ ಆಯ್ತು. ಅಥವಾ ಈ ಒಂದು ಟೆಸ್ಲಾ ಕಂಪನಿಯನ್ನ ನಮ್ಮ ಭಾರತದಲ್ಲಿ ಇದನ್ನ ಏನಂತ ಕರಿತಾರೆ? MNCs ಅಂತ ಕರಿತೀವಿ, ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಂತ ಕರಿತೀವಿ. ಒಂದು ಕಂಪನಿ ಏನಾಗತ್ತಪ್ಪ ಅಂದ್ರೆ ಹಲವಾರು ದೇಶಗಳೇನಪ್ಪ ಅಂದ್ರೆ ಹೂಡಿಕೆಯನ್ನು ಮಾಡಿ ಅಥವಾ ರನ್ ಆಗ್ತಾ ಇರೋದನ್ನ MNCs ಅಂತ ಕರಿತೀವಿ. ಈ ಒಂದು ಟೆಸ್ಲಾ ಕಂಪನಿ ಇವ್ರನ್ನ ಎಲಾನ್ ಮಸ್ಕ್ ಅಂತ ಅವ್ರು ಕರೀತಾರೆ ನೋಡ್ರಿ. ಇದರ CEO ಎಲಾನ್ ಮಸ್ಕ್ ಅವರು. ಹಾಗೇನಪ್ಪ ಅಂದ್ರೆ ಇವರು ಒಂದು ಸ್ಪೇಸ್ ಆರ್ಗನೈಸೇಷನ್ ಕೂಡ ಹುಟ್ಟಾಗಿದ್ದಾರೆ, ಸ್ಪೇಸ್ ಎಕ್ಸ್ ಅಂತ ಹೇಳಿ. ಅದರ CEO ಕೂಡ ಇವರೇ ಆಗಿರ್ತಾರೆ ನೋಡ್ರಿ. ಮೊದಲೇನಪ್ಪ ಅಂದ್ರೆ ಪೇಪಲ್ ಅಂತೇಳಿ ಅವರು ಚಿಕ್ಕವಾದ ಒಂದು ಕಂಪನಿಯಿಂದ ಪ್ರಾರಂಭ ಮಾಡಿ ಇಂದೇನಪ್ಪ ಅಂದ್ರೆ ಜಗತ್ತಿನ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬರಾಗಿದ್ದಾರೆ ಅಥವಾ ಪ್ರಥಮ ಒಂದು ಸ್ಥಾನದಲ್ಲಿ ಮುಟ್ಟಿರ್ತಾರೆ ನೋಡ್ರಿ. ಹಾಗೇನಾಗತ್ತಪ್ಪ ಅಂದ್ರೆ ಈ ಒಂದು ಟೆಸ್ಲಾ ಕಂಪನಿಯ ಎಲಾನ್ ಮಸ್ಕ್ ಅವರು ಭಾರತದಲ್ಲಿ ಆದಾಯವನ್ನ ಗಳಿಸ್ತಾ ಇರ್ತಾರೆ. ಅದೆಷ್ಟಪ್ಪ ಅಂತಂದ್ರೆ 500 ರೂಪಾಯಿ ಅಂತ ಕನ್ಸಿಡರ್ ಮಾಡ್ಕೊಟ್ರೆ, ಇದನ್ನ ವೈ ಅಂತ ಕನ್ಸಿಡರ್ ಮಾಡ್ಕೊಟ್ರೆ. ಓಕೆ, ಈತೇನಪ್ಪ ಅಂದ್ರೆ ಅಮೆರಿಕದ ಪ್ರಜೆ ಆಗಿರ್ತಾನೆ, ಭಾರತದಲ್ಲಿ ಹಣವನ್ನ ಗಳಿಸ್ತಾನೆ. ಎಷ್ಟು ಗಳಿಸ್ತಾಗತ್ತಾನ? 500 ರೂಪಾಯಿ ಗಳಿಸಿದ್ದಾನೆ. ಟಾಟಾದವ್ರು ಏನ್ ಮಾಡ್ತಾರಪ್ಪ ಅಂದ್ರೆ 1000 ರೂಪಾಯಿ ಗಳಿಸಿದರೆ ಅವರು ಭಾರತೀಯರು. ಮತ್ತೇನಪ್ಪ ಅಂದ್ರೆ ಭಾರತದಲ್ಲಿಯೇ ಅವರ ಒಂದು ವ್ಯಾಪಾರ ಒಂದು ವಹಿವಾಟವನ್ನ ಹೊಂದಿರ್ತಾರೆ. ವಿಜಯ ಮಲ್ಯ ಇದ್ದಾನೆ. ವಿಜಯ ಮಲ್ಯ ಏನ್ ಮಾಡ್ಯಾನಪ್ಪ ಅಂತಂದ್ರೆ ಆತ ಭಾರತೀಯ ಅದ. ವಿಜಯ ಮಲ್ಯ ಅಂತಂದ್ರೆ ಇಂಡಿಯನ್. ಬಟ್ ಏನ ಮಾಡ್ತಾನಪ್ಪ ಅಂದ್ರೆ ಆತ ಲಂಡನ್ ಅಲ್ಲಿ ಹೋಗಿ ಹಣ ಗಳಿಸ್ತಾನೆ. ಎಷ್ಟು ಗಳಿಸ್ತಾನಪ್ಪ ಅಂದ್ರೆ 100 ರೂಪಾಯಿ ಗಳಿಸ್ತಾನೆ. ಈತನನ್ನ ಏನಂತ ತಿಳ್ಕೊಳ್ರಿ? ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ರಿ. ಹಾಗಾದ್ರೆ ಇದರಲ್ಲಿ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ನಾವು ಏನನ್ನ ಇನ್ಕ್ಲೂಡ್ ಮಾಡ್ಬೇಕನ್ನೋದು ನಿಮ್ಗೆ ಪ್ರಶ್ನೆ ಬಂದಿರಬಹುದು. ಓಕೆ, ಇಲ್ಲಿ ಏನನ್ನ ಇನ್ಕ್ಲೂಡ್ ಮಾಡ್ಬೇಕಂತಂದ್ರೆ ಕೇವಲ ಟಾಟಾ ಕಂಪನಿ. ಯಾಕಪ್ಪ ಅಂದ್ರೆ ಈತ ಭಾರತೀಯನ ಆಗಿರ್ಬೋದು, ಬಟ್ ಈತನ ಒಂದು ಉತ್ಪಾದನೆ ಅಥವಾ ಹಣ ಒಂದು ಗಳಿಕೆ ಏನಿದೆಯಲ್ಲ ನಮ್ಮ ಭಾರತದ ಭೂಗಡಿಯಲ್ಲಿಲ್ಲ ಅಥವಾ ಭಾರತದ ಒಂದು ಭೌಗೋಳಿಕ ಪ್ರದೇಶದಲ್ಲಿಲ್ಲ. ಈತನ ಒಂದು ಆದಾಯ ಏನಿದೆಯಲ್ಲ ಅದು ಲಂಡನ್ ನಲ್ಲಿದೆ. ಹಾಗಾಗಿ ಇದನ್ನ ನಾವು ತೆಗೆದುಕೊಳ್ಳಬಾರದು. ಹಾಗೆ ಇಲ್ಲಿ GDP ಅಂದ್ರೆ ಎಷ್ಟಾಗತ್ತ ನೋಡೋಣ. GDP ಅಂತಂದ್ರೆ ಮೊದಲು ರತನ್ ಟಾಟಾ ಅಂತ ತಗೋಬೇಕು. ಯಾಕಪ್ಪ ಅಂದ್ರೆ ಭಾರತದಲ್ಲಿಯೇ ಈತ ಭಾರತೀಯ ಮತ್ತು ಭಾರತದಲ್ಲಿ ಏನಾಗತ್ತಪ್ಪ ಅಂದ್ರೆ ಆದಾಯವನ್ನ ಹೊಂದ್ತಾ ಇದ್ದಾನೆ. ಹಾಗಾಗಿ 1000 ರೂಪಾಯಿ ಪ್ಲಸ್ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಅಮೆರಿಕದ ಪ್ರಜೆ ಆಗಿರುವಂತಹ ಎಲಾನ್ ಮಸ್ಕ್ ಅವರು ನಮ್ಮ ಭಾರತ ಏನಪ್ಪ ಅಂದ್ರೆ 500 ರೂಪಾಯಿ ಗಳಿಸಿರ್ತಾರೆ. ಓಕೆ, ಯಾಕಪ್ಪ ಅಂದ್ರೆ ಇವರು ಭಾರತದ ಒಂದು ಭೌಗೋಳಿಕ ಅದು ಬೇರೆ ಬೇರೆ. ಓಕೆ, ಆಮೇಲೆ ಏನಾಗತ್ತಪ್ಪ ಅಂತಂದ್ರೆ ಈ ಟ್ಯಾಕ್ಸ್ ವಿಧಿಸೋದಾಗಿರ್ಬೋದು ಅಥವಾ ತರ ಒಂದು ಕಂಪನಿಗೆ ಶೇರ್ಸ್ ಅನ್ನ ತಗೊಳ್ಳೋದು ಅದು ಬೇರೆ ಮಾತು. ಅದ್ರ ಬಗ್ಗೆ ನೀವೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ್ರಿ. ಓಕೆ, ಆದ್ರೆ 500 ರೂಪಾಯಿ ಆತ ದುಡಿದಿದ್ದಾನೆ ಅಂದ್ರೆ 500 ರೂಪಾಯಿ ಇಲ್ಲೇ ಕೊಡಲ್ಲ. ಇಟ್ ವಿಲ್ ಬಿ ಸಮಥಿಂಗ್ ಟ್ಯಾಕ್ಸ್ ಫಿಕ್ಸ್ ಎಲ್ಲ ಇರುತ್ತೆ. ಓಕೆ, ಹಾಗೆ ಸಬ್ಸಿಡಿ ಗಿಬ್ಸಿಡಿ ಎಲ್ಲ ಬರುತ್ತೆ, ಅದು ಬೇರೆ ಮಾತು. ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಟ್ರೆ GDP ಅಂದ್ರೆ ಅಷ್ಟೇ ನೀವು ತಲೆ ಕೆಡ್ಸ್ಕೊಳ್ರಿ. ಓಕೆ, GDP ಅಂದ್ರೆ ಏನಾಗುತ್ತೆ ಇಲ್ಲಿ ರತನ್ ಟಾಟಾ ಅವರು ಕೂಡ 1000 ರೂಪಾಯಿ ಪ್ಲಸ್ ಏನಾಗತ್ತಪ್ಪ ಅಂದ್ರೆ ನಮ್ಮ ದೇಶದಲ್ಲಿಯೇ ಕಂಪನಿಯನ್ನ ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡಿ ನಮ್ಮ ದೇಶದಲ್ಲಿ ಹಣವನ್ನು ಗಳಿಸಿರುವಂತಹ ಎಲಾನ್ ಮಸ್ಕ್ ಅವರ 500 ರೂಪಾಯಿಗಳನ್ನ ನಾವು GDPಗೆ ಆಡ್ ಮಾಡ್ತೀವಿ. ಇದೆಷ್ಟು? ಒಂದು ಆರ್ಥಿಕ ವರ್ಷದಲ್ಲಿ. ಹಾಗಾದ್ರೆ ಒಂದು ಆರ್ಥಿಕ ವರ್ಷದಲ್ಲಿ ನಮ್ಮ ಒಂದು GDP ಎಷ್ಟಾಯ್ತು? ಭಾರತದ GDP 1500 ರೂಪಾಯಿ ಆಯ್ತು.
ಜಸ್ಟ್ ಅಂದಾಜಿಗೆ ತಗೊಂಡಿದ್ದೀನಿ. 1500 ರೂಪಾಯಿ ನಮ್ಮ GDP ಇರಲಿಲ್ಲ, ಟ್ರಿಲಿಯನ್ ಗಟ್ಟಲೆ ಇರುತ್ತೆ. 2.4 ಟ್ರಿಲಿಯನ್ ಗಟ್ಟಲೆ ಇದೆ. ನೆಕ್ಸ್ಟ್ 2024 ಒಳಗೆ ನರೇಂದ್ರ ಮೋದಿ ಅವರು ಈ ಒಂದು $5 ಟ್ರಿಲಿಯನ್ ಈ ಒಂದು GDP ಮಾಡ್ಬೇಕಂತೇಳಿ ಗುರಿಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಏನಪ್ಪ ಅಂದ್ರೆ ಭಾರತದ GDP ಅಂತ ಕೇಳಿದಾಗ ವಿದೇಶಿಯರು ಅಂದ್ರೆ ಅಥವಾ ನಮ್ಮ ದೇಶದವರು ಆಗಿರ್ಬೋದು, ಬೇರೆ ದೇಶದಲ್ಲಿ ಏನಪ್ಪ ಅಂದ್ರೆ ಹಣವನ್ನ ಗಳಿಕೆ ಮಾಡಿದ್ರೆ ಅದನ್ನ ನಾವು ಇಲ್ಲಿ ಇನ್ಕ್ಲೂಡ್ ಮಾಡಬಾರ್ದು. ಕೇವಲ ನಮ್ಮ ದೇಶದ ಭೌಗೋಳಿಕತೆಯಲ್ಲಿ ಮಾತ್ರ ಉತ್ಪಾದನೆಯಾದಂಥದ್ದನ್ನ ನಾವಿಲ್ಲಿ ಗಣನೆಗೆ ತಗೋಬೇಕು. ಇದು GDP ಆಯ್ತು. ಒಟ್ಟು ದೇಶೀಯ ಉತ್ಪನ್ನ ಅಂತೇಳಿ ಕರಿತೀವಿ ನಾವು ಕನ್ನಡದಲ್ಲಿ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಗ್ರಾಸ್ ಅಂದ್ರೆ ಏನಿಲ್ಲ, ನಾವು ನಾರ್ಮಲ್ ಆಗಿ ನೋಡೋದಾದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ನೋಡೋದಾದ್ರೆ ಟೋಟಲ್ ಅಂತ ಕರಿತೀವಿ. ಟೋಟಲ್ ಅಂತ ಕರಿತೀವಲ್ಲ ಅದನ್ನೇ ಗ್ರಾಸ್ ಅಂತೇಳಿ ಕರಿತೀವಿ ಅಷ್ಟೇ. ಎಕನಾಮಿಕ್ಸ್ ಅಲ್ಲಿ ಗ್ರಾಸ್ ಅಂತ ಕರಿತೀವಿ. ನಾವಿಲ್ಲಿ ನೋಡ್ಬೋದು GDP ಗ್ರೋತ್ ರೇಟ್ ಅಂತ ಕೊಡ್ತಾ ಇದ್ದಾನೆ. 2020-21 ನೋಡ್ಬೋದು ಮೈನಸ್ ಅಲ್ಲಿ ಹೋಗುತ್ತೆ. ಯಾಕಪ್ಪ ಅಂತಂದ್ರೆ ಕೋವಿಡ್ ಕಾರಣದಿಂದಾಗಿ. ಜಸ್ಟ್ ಇದು ಗ್ಲಾನ್ಸ್ ಒಳಗೆ ಕೊಟ್ಟಿದ್ದೀನಿ ಅಷ್ಟೇ. ಅದೇನಾದ್ರು GDP ಹೆಚ್ಚಾಗಿತ್ತು ಅಂತ ಕೋರೆ, GDP ಮೌಲ್ಯ ಅಥವಾ ಈ ಒಂದು ಬೆಳವಣಿಗೆಯ ಮೌಲ್ಯ ಏನಾಗುತ್ತಪ್ಪ ಅಂದ್ರೆ ಹೆಚ್ಚಾಗಿತ್ತು ಅಂದ್ರೆ, ಬೆಳವಣಿಗೆಯ ದರ ಏನಾದ್ರೆ ಹೆಚ್ಚಿತ್ತು ಅಂತಂದ್ರೆ ವಿದೇಶಿ ಬಂಡವಾಳಗಳಿಗೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, FDI ಅಂತ ಕರಿತೀವಿ, ವಿದೇಶ ನೇರ ಬಂಡವಾಳ ಹೂಡಿಕೆಗೆ ಏನಾಗುತ್ತಪ್ಪ ಅಂದ್ರೆ ಉತ್ತೇಜನವನ್ನು ನೀಡುತ್ತೆ. ಹಾಗೆ MNCಗಳಿಗೆ, ಮಲ್ಟಿ ನ್ಯಾಷನಲ್ ಕಂಪನೀಸ್ಗಳಿಗೆ ಕೂಡ ಈ ಒಂದು ಹೂಡಿಕೆ ಮಾಡುವುದಕ್ಕಾಗಿ ಉತ್ತೇಜನವನ್ನು ನೀಡುತ್ತೆ. ಯಾಕಪ್ಪ ಅಂದ್ರೆ ಈ ಒಂದು ದೇಶದ ಆರ್ಥಿಕತೆ ಒಳ್ಳೆ ಒಂದು ಗ್ರೋತ್ ಅನ್ನ ಕಾಣ್ತಾ ಇದೆ. ಆ ಕಾರಣದಿಂದ ಏನಪ್ಪ ಅಂದ್ರೆ ಈ ದೇಶದಲ್ಲಿ ನಾನು ಹೂಡಿಕೆ ಮಾಡಿದ್ರೆ ಲಾಭವನ್ನು ಗಳಿಸಬಹುದು ಅನ್ನೋ ಒಂದು ದೃಷ್ಟಿಯಿಂದ ಏನಾಗುತ್ತಪ್ಪ ಅಂತಂದ್ರೆ ಇವರು ಬಿಸ್ನೆಸ್ ಪರ್ಸನ್ಸ್ ನಮ್ಮ ಒಂದು ದೇಶದಲ್ಲಿ ಹೂಡಿಕೆಯನ್ನು ಮಾಡ್ತಾರೆ. ಹಾಗೇನಪ್ಪ ಅಂದ್ರೆ ರಿಸೋರ್ಸಸ್ ಕೂಡ ನೋಡ್ತಾರೆ. ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ನೀವು ನೋಡ್ಬೋದು ಎಲ್ಲಾ ರೀತಿಯ ಒಂದು ಸೌಲಭ್ಯಗಳು ನಾವು ನೋಡ್ತೀವಿ. ಸಾರಿಗೆ ಸೌಲಭ್ಯಗಳು ಕೂಡ ನಾವು ನೋಡ್ಬೋದು, ಏರ್ಲೈನ್ಸ್ ಇದೆ. ಹಾಗೇನಪ್ಪ ಅಂದ್ರೆ ಶಿಪ್ಲಿಂದ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಕೋಬಹುದು. ಹಾಗೇನಪ್ಪ ಅಂದ್ರೆ ಹೆವಿ ವೆಹಿಕಲ್ಸ್ ಇದಾವೆ. ಒಟ್ಟಾರೆಗೆ ಏನಾಗುತ್ತೆ ಅಂದ್ರೆ ನಮ್ಮ ದೇಶ ಅಂಡರ್ ಡೆವಲಪಿಂಗ್ ದೇಶ ಆಗಿರುತ್ತೆ. ಅಂಡರ್ ಡೆವಲಪಿಂಗ್ ಒಂದು ಬೆಳೆಯುತ್ತಿರುವ ಅಥವಾ ಬೆಳವಣಿಗೆ ಹೊಂದುತ್ತಿರುವ ಒಂದು ದೇಶವಾಗಿ ಹೊರಹೊಮ್ಮಿದೆ. ಈ ಕಾರಣದಿಂದ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಹಾಗೇನಪ್ಪ ಅಂದ್ರೆ ನಮ್ಮ ದೇಶದ ಒಂದು ಆರ್ಥಿಕತೆ ಹೆಚ್ಚಾಗ್ತಾ ಇದೆ, ಹಾಗೇನಪ್ಪ ಅಂದ್ರೆ ಬೆಳವಣಿಗೆ ದರವನ್ನ ಕಾಣ್ತಾ ಇದೆ ಅಂದಾಗ ಅಲ್ಲಿ ಆ ಒಂದು ಪರ್ಸನ್ ಹೂಡಿಕೆ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ನೀವೇ ನೋಡ್ರಿ, ಯಾರಾದ್ರೂ ತಲ್ಲಿ ಏನಾಗತ್ತಪ್ಪ ಅಂದ್ರೆ ಆದಾಯ ನಿಮ್ಮ ಸುತ್ತಮುತ್ತಲೇ ನೋಡ್ಕೊಳ್ರಿ. ಯಾರಾದ್ರೂ ಏನಪ್ಪ ಅಂದ್ರೆ ಕಾನ್ಸ್ಟೆಂಟ್ ಒಂದು ಇನ್ಕಮ್ ಬರ್ತಾ ಇತ್ತು ಅಂತಂದ್ರೆ ಅವ್ರಿಗೆ ನೀವೇನಪ್ಪ ಅಂದ್ರೆ ಸಾಲವನ್ನು ಕೊಡೋದಕ್ಕೆ ಮುಂದೆ ಬರ್ತೀರಿ. ಅದೇ ಯಾವುದೇ ರೀತಿಯಾದಂಥ ಬೆಳಕೆ ಇಲ್ಲ, ಆತನಿಗೆ ಏನಾಗಪ್ಪ ಅಂದ್ರೆ ಸಾಲದ ಮೇಲೆ ಸಾಲ ಇದೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಶ್ರೀಲಂಕಾದಲ್ಲಿ ಏನಪ್ಪ ಅಂದ್ರೆ ಹೂಡಿಕೆ ಮಾಡೋದಕ್ಕೆ ಮುಂದೆ ಬರ್ಬೋದು. ಬಟ್ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಆರ್ಥಿಕ ಮುಗ್ಗಟ್ಟು ಹೊಂದಿದೆ. ಹಾಗೇನಪ್ಪ ಅಂದ್ರೆ ಯಾವುದೇ ದೇಶಗಳು ಏನಪ್ಪ ಅಂದ್ರೆ ಈ ಒಂದು ಶ್ರೀಲಂಕಾದ ಮೇಲೆ ಹೂಡಿಕೆಯನ್ನು ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸಲ್ಲ. ಹಾಗೆ ಸೌತ್ ಆಫ್ರಿಕಾದಲ್ಲಿರುವಂತಹ ಅಥವಾ ಆಫ್ರಿಕಾ ಒಂದು ಕಾಂಟಿನೆಂಟ್ ನಲ್ಲಿ ಇರುವಂತಹ ಹಲವಾರು ದೇಶಗಳೇನಿದೆಯಲ್ಲ ಈ ಒಂದು ಬಡತನದಿಂದ ಮಿಂದೆದ್ದೇಳ್ತಾ ಇದ್ದಾವೆ. ಯಾಕಪ್ಪ ಅಂದ್ರೆ ಅಲ್ಲಿ ಯಾವುದೇ ಒಂದು ವಿದೇಶಿ ಕಂಪನಿಗಳೇನಪ್ಪ ಅಂದ್ರೆ ಹೂಡಿಕೆ ಮಾಡಲು ಮುಂದೆ ಬರ್ತಾ ಇರಲಿಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿಯ ಒಂದು ಗ್ರೋತ್ ರೇಟೇ ಇಲ್ಲ. ಗ್ರಾಸ್ GDP ಏನಾಗತ್ತಪ್ಪ ಅಂದ್ರೆ ಒಟ್ಟು ದೇಶ ಉತ್ಪನ್ನ ಕೂಡ ಕಡಿಮೆ ಇದೆ. ಹಾಗೇನಪ್ಪ ಅಂದ್ರೆ ಅದರ ಒಂದು ಬೆಳವಣಿಗೆಯ ದರ ಕೂಡ ಕಡಿಮೆ ಇದೆ. ಹಾಗಾಗಿ ಬೇರೆ ಕಂಪನಿಗಳೇನಾಗತ್ತಪ್ಪ ಅಂದ್ರೆ ಅಲ್ಲಿ ಮುಂದೆ ಬರಲ್ಲ. ಯಾವಾಗ ಏನಾಗತ್ತಪ್ಪ ನಮ್ಮ GDP ವ್ಯಾಲ್ಯೂ ಹೆಚ್ಚಾಗಿರುತ್ತೋ ಅವಾಗ ನಾವೇನಪ್ಪ ಅಂದ್ರೆ ಇಲ್ಲಿ ಹೂಡಿಕೆಗೆ ಬೇರೆ ದೇಶಗಳು ಮುಂದೆ ಬರ್ತವೆ. ಹಾಗೇನಾಗತ್ತಪ್ಪ ಅಂದ್ರೆ ಇಲ್ಲಿ ಉದ್ಯೋಗದ ದರ ಕೂಡ ಹೆಚ್ಚಾಗುತ್ತೆ. ಅಂದ್ರೆ ಬೇರೆ ಬೇರೆ ಕಂಪನಿಗಳೆಲ್ಲ ನಮ್ಮ ಭಾರತದಲ್ಲಿ ಬಂದು ಎಸ್ಟಾಬ್ಲಿಷ್ಮೆಂಟ್ ಮಾಡಿದಾಗ ಏನಾಗುತ್ತೆ, ನಮ್ಗಿಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತವೆ. ಹಾಗೇನಪ್ಪ ಅಂದ್ರೆ ನಿರುದ್ಯೋಗದ ದರ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ಏನಾಗತ್ತಪ್ಪ ಅಂದ್ರೆ ನಾವಿಲ್ಲಿ ನೋಡಿದ್ವಿ, ವಿದೇಶಿ ಕಂಪನಿಗಳು ಬಂದು ನಮ್ಮ ಭಾರತ ದೇಶದಲ್ಲಿ ಹೂಡಿಕೆಯನ್ನ ಮಾಡಿ ಅಲ್ಲಿ ಏನಪ್ಪ ಅಂದ್ರೆ ಆದಾಯವನ್ನು ಗಳಿಸಿದ್ರೆ ನಮ್ಮ ಸರ್ಕಾರಕ್ಕೂ ಕೂಡ ಅವರಿಂದ ಅಥವಾ ವಿದೇಶಿ ಕಂಪನಿಗಳಿಂದ ಏನಪ್ಪ ಅಂದ್ರೆ ಟ್ಯಾಕ್ಸ್ ಮೂಲಕ ಹಣವನ್ನ ನಾವು ತಗೊಳ್ತೀವಿ. ಹಾಗೇನಪ್ಪ ಅಂದ್ರೆ ಕೆಲವು ಫಾರ್ಮಾಲಿಟೀಸ್ ಇರ್ತವೆ, ಅದ್ರ ಮೂಲಕ ಕೂಡ ನಾವು ಹಣವನ್ನ ಗಳಿಸ್ತೀವಿ. ಹಾಗೆ ಇಲ್ಲಿ ಕೂಡ ಏನಾಗತ್ತಪ್ಪ ಅಂದ್ರೆ ಆ ಒಂದು ಪ್ರಾಡಕ್ಟ್ ಅನ್ನ ಮಾರಬಹುದು. ಹಾಗೆ ನಮ್ಮ ಒಂದು ರಫ್ತುಗಳು ಕೂಡ ಹೆಚ್ಚಾಗ್ತವೆ. ರಫ್ತುಗಳು ಹೆಚ್ಚಾದಾಗ ಏನಾಗತ್ತಪ್ಪ ಅಂತಂದ್ರೆ ನಾವು ಡಿಪೆಂಡೆನ್ಸಿ ಏನಿರುತ್ತಲ್ಲ, ಅವಲಂಬನೆ, ಬೇರೆ ದೇಶಗಳ ಮೇಲೆ ಅವಲಂಬನೆ ಕೂಡ ಕಡಿಮೆ ಆದಂತ ಆಗುತ್ತೆ. ಇಷ್ಟೆಲ್ಲ ಏನಾಗತ್ತಪ್ಪ ಅಂದ್ರೆ ಒಂದು ಪ್ರಾಫಿಟ್ ಇರ್ತವೆ. GDP ಗ್ರೋತ್ ಆಗ್ತಾ ಇದೆ ಅಥವಾ ಕುಂಠಿತವಾಗ್ತಾ ಇದೆ ಅಂತಂದ್ರೆ ನಾವು ನೋಡ್ಬೋದು ಹಲವಾರು ಅರ್ಥಶಾಸ್ತ್ರಜ್ಞರು ತಲೆ ಕೆಡ್ಸಂತ ಇರ್ತಾರೆ, ಯಾವ ರೀತಿ ನಾವು ರಿಸ್ಟೋರ್ ಮಾಡಬೇಕು ಅಂತೇಳಿ. ಇದು GDP ಆಯ್ತು. ನೆಕ್ಸ್ಟ್ GNP ಅನ್ನ ನೋಡೋಣ.
GNP ಅಂತಂದ್ರೆ ಏನಿಲ್ಲ, ಜಸ್ಟ್ GDP ಪ್ಲಸ್, ಓಕೆ, GDP ಪ್ಲಸ್ ಈ ಒಂದು ಅನುಭೋಗ ವೆಚ್ಚ ಸೇಮ್, ಹೂಡಿಕೆ ವೆಚ್ಚ ಸೇಮ್ ಕೂಡ, ಮತ್ತೆ ಸರ್ಕಾರದ ಹೂಡಿಕೆ ಮತ್ತು ಅನುಭೋಗ ವೆಚ್ಚ ಆಗಿರುತ್ತೆ ಜಿ ಅಂತಂದ್ರೆ. ಇವೆಲ್ಲವೂ ಏನಪ್ಪ ಅಂದ್ರೆ GDP ಅಲ್ಲಿ ಬಂದಂತವೇ ಆಗಿರುತ್ತೆ. ಹಾಗೆ ಏನಪ್ಪ ಅಂದ್ರೆ ಇದನ್ನ GDP ಅಂತೇಳಿ ಕನ್ಸಿಡರ್ ಮಾಡ್ರಿ. ಪ್ಲಸ್ ಎಕ್ಸ್ಪೋರ್ಟ್ಸ್ ಮೈನಸ್ ಇಂಪೋರ್ಟ್ಸ್ ಅಂದ್ರೆ ರಫ್ತು ಮೈನಸ್ ಇಲ್ಲಿ ಆಮದು ಆಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಆರ್ ಅಂತಂದ್ರೆ ರೆವಿನ್ಯೂ, ಒಂದು ದೇಶದ ಪ್ರಜೆಗಳು ವಿದೇಶದಿಂದ ಪಡೆದ ಆದಾಯ ಆಗಿರ್ಬೋದು. ಮತ್ತೇನಪ್ಪ ಅಂದ್ರೆ ಪೇಮೆಂಟ್ಸ್ ಅಂದ್ರೆ ವಿದೇಶಗಳಿಗೆ ಸಂದಾಯ ಮಾಡಿದ ಪಾವತಿಗಳು. ಥಿಯರಿಟಿಕಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗಿಲ್ಲ ಅಂತೇಳಿ ನಾನು ಅನ್ಕೊಂತೀನಿ, ತೊಂದರೆ ಇಲ್ಲ, ನಾವಿಲ್ಲಿ ಪಿಕ್ಚರೈಸೇಷನ್ ಮೂಲಕ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಈಗ ಜಸ್ಟ್ ತಗೊಳ್ರಿ, ನಾವು ಆಲ್ರೆಡಿ ಹೇಳಿದ್ವಿ ಏನಪ್ಪಾ ಅಂತಂದ್ರೆ ನಮ್ಮ ದೇಶದ ಒಂದು ವ್ಯಕ್ತಿ ಅಥವಾ ಇಲ್ಲಿ ನಮ್ಮ ದೇಶದಲ್ಲಿ ಹೊಂದಿರುವಂತಹ ಒಂದು ಕಂಪನಿ ಏನಾಗತ್ತಪ್ಪ ಅಂದ್ರೆ ಬೇರೆ ದೇಶದಲ್ಲಿ ಕೂಡ ತನ್ನ ಒಂದು ಮಾರುಕಟ್ಟೆಯನ್ನ ಹೊಂದಿರುತ್ತೆ. ಸೌದಿ ಅರೇಬಿಯಾ ಆಗಿರ್ಬೋದು, ಮಲೇಷಿಯಾ, ಥೈಲ್ಯಾಂಡ್, ಚೈನಾ, ಅಫ್ಘಾನಿಸ್ತಾನ್, ರಷ್ಯಾ, UK, ಈಜಿಪ್ಟ್, ಹಾಗೇನಪ್ಪ ಅಂದ್ರೆ ಬ್ರೆಜಿಲ್ ಆಗಿರ್ಬೋದು, ಅಮೆರಿಕ, ಸೌತ್ ಆಫ್ರಿಕಾದಲ್ಲಿ ಕೂಡ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ನೀವು ಟಾಟಾ ಕಂಪನಿಯನ್ನ ತಗೋಬಹುದು. ಎಲ್ಲಾ ದೇಶದಲ್ಲಿ ಕೂಡ ಈ ಒಂದು ಟಾಟಾ ಪ್ರಾಡಕ್ಟ್ಸ್ ಅನ್ನ ನೋಡ್ತೀವಿ. ಇದನ್ನೇನಂತ ಕರಿಬಹುದು ನಾವು MNCs ಅಂತ ಕರಿಬಹುದು, ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಂತೇಳಿ ಕರಿಬಹುದಾ. ಹಾಗೆ TCS ಅಂತೇಳಿ ಬರುತ್ತೆ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಆಗಿರ್ಬೋದು. ಈ ರೀತಿಯಾಗಿ ಏನಪ್ಪ ಅಂದ್ರೆ ಟಾಟಾ ಕಂಪನಿ ಹಲವು ಒಂದು ದೇಶಗಳಲ್ಲಿ ಹೂಡಿಕೆಯನ್ನ ಮಾಡಿದೆ, ಹಾಗೂ ಅಲ್ಲಿ ಕೂಡ ಏನಪ್ಪ ಅಂದ್ರೆ ಆದಾಯವನ್ನ ಪಡಿತಾ ಇದೆ. ಆ ಆದಾಯವನ್ನ ನಾವು GNP ಯಲ್ಲಿ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ GNP ಯಲ್ಲಿ ಏನಾಗತ್ತಪ್ಪ ಅಂದ್ರೆ ಅದನ್ನ ನಾವು ಅಳವಡಿಸಿಕೊಳ್ತೀವಿ, ಅಂದ್ರೆ ಅದನ್ನ ನಾವು ಪರಿಗಣನೆಗೆ ತೆಗೆದುಕೊಳ್ಳಲಾಗತ್ತೆ. ಇದು GNP ಆಗಿರುತ್ತೆ. ಬಟ್ GDP ಏನಾಗಿತ್ತು, ಈ ಒಂದು ವಿದೇಶದಲ್ಲಿ ಗಳಿಸಿರುವಂತಹ ಒಂದು ಹಣವನ್ನ ಪರಿಗಣನೆಗೆ ತೆಗೆದುಕೊಳ್ಳುವಂತಿಲ್ಲ ಅಂತೇಳಿ ಇತ್ತು. ಜಸ್ಟ್ ಇಲ್ಲಿ ಸೇಮ್ ಎಕ್ಸಾಂಪಲ್ ತಗೊಂತಾ ಇದೀವಿ. ಓಕೆ, ಟಾಟಾದವನು ಇದ್ದಾರೆ, ಓಕೆ, ರತನ್ ಟಾಟಾ ಅವರು ಇದ್ದಾರೆ. ರತನ್ ಟಾಟಾ ಅವ್ರು ಏನಾಗತ್ತಪ್ಪ ಅಂದ್ರೆ 1000 ರೂಪೀಸ್ ಅರ್ನ್ ಮಾಡ್ತಾ ಇದ್ದಾರೆ, ಅದು ಭಾರತ ದೇಶದಲ್ಲಿ. ಹಾಗೆ ಟೆಸ್ಲಾ ಕಂಪನಿದವರು ಕೂಡ ಏನಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ಇಷ್ಟು 500 ರೂಪಾಯಿ ಒಂದು ಆದಾಯವನ್ನ ಪಡಿತಾ ಇದ್ದಾರೆ. ಇಲ್ಲಿ ವಿಜಯ ಮಲ್ಯ ಇದ್ದಾನೆ, ವಿಜಯ ಮಲ್ಯ ಏನಪ್ಪ ಒಬ್ಬ ಭಾರತೀಯ ಇರ್ತಾರೆ. ಈತ ಏನಾಗತ್ತಪ್ಪ ಅಂದ್ರೆ ಈ ಒಂದು ಲಂಡನ್ ನಲ್ಲಿ 100 ರೂಪೀಸ್ ಅನ್ನ ಆದಾಯವನ್ನ ಪಡಿತಾ ಇದ್ದಾನೆ. ಹಾಗಾದ್ರೆ GNP ಯಲ್ಲಿ ಯಾವ ಒಂದು ಅಂಶಗಳನ್ನ ನಾವು ಪರಿಗಣನೆ ತಗೋಬೇಕು? ಒಂದು ಕನ್ಫರ್ಮ್ ಏನಪ್ಪಾ ಅಂದ್ರೆ ರತನ್ ಟಾಟಾ ಅವರದ ಆದಾಯವನ್ನ ಮಾತ್ರ ತೆಗೆದುಕೊಳ್ಳಲೇಬೇಕು. ಹಾಗಾಗಿ 1000 ರೂಪಾಯಿ ಆಯ್ತು. ಇಲ್ಲಿ GDP ಪ್ಲಸ್ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ ಆಗಿರುತ್ತೆ, ಅಥವಾ X ಮೈನಸ್ Y ಅಂತ ನಾವು ಇಲ್ಲಿ ತಗೋಬಹುದು. ಓಕೆ, ಇದ್ರ ಫಾರ್ಮುಲಾ ಏನಿದೆಪ್ಪ ಅಂತಂದ್ರೆ GNP GDP ಪ್ಲಸ್ X ಮೈನಸ್ Y. ಓಕೆ, ಇಲ್ಲಿ GDP ಎಷ್ಟಿದೆ? 1500. ಪ್ರೀವಿಯಸ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. 1000 ಪ್ಲಸ್ 500, ಇಲ್ಲಿ 1500 ರೂಪಾಯಿ ಏನಾಗಿರುತ್ತೆ, ಇಲ್ಲಿ GDP ಆಗಿರುತ್ತೆ. GDP ಪ್ಲಸ್ X ಮೈನಸ್ Y. X ಎಷ್ಟಿದೆ? ಈತ 100 ರೂಪೀಸ್ ಕಳಿಸಿದಾನೆ, 100 ರೂಪೀಸ್ ತಗೊಳ್ರಿ. Y ಎಷ್ಟಿದೆ ಅಂದ್ರೆ ಟೆಸ್ಲಾ ಕಂಪನಿ ನಾವಿಲ್ಲಿ ಪರಿಗಣನೆ ತಗೋಬಾರ್ದು. ಆಗ ಏನಪ್ಪ ಅಂದ್ರೆ -500 ಅನ್ನ ಮಾಡಬೇಕು. 100 -500 ಅಂತಂದಾಗ ಎಷ್ಟಾಗುತ್ತೆ? -400 ಆಯ್ತು. -400 ಅಂದಾಗ ಎಷ್ಟಾಗುತ್ತೆ? ಇಲ್ಲಿ 1500 ಅಂತ 1500 ಮೈನಸ್ 400 ಮಾಡಿದಾಗ 1100 ಬಂತು. ಈ ಒಂದು 1100 ಏನಿದೆಯಲ್ಲ ಇದು GNP ಆಗಿರುತ್ತೆ, ಗ್ರಾಸ್ ನೆಟ್ ಪ್ರಾಡಕ್ಟ್ ಆಗಿರುತ್ತೆ, ಅಥವಾ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಗಿರುತ್ತೆ. ಸಾರಿ, ನೆಟ್ ಅಲ್ಲ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಓಕೆ, ಇಲ್ಲಿ ಕ್ಲೋಸ್ಡ್ ಎಕನಾಮಿ ಅಂತೇಳಿ ಕೊಟ್ಟಿದ್ದೆ ನೋಡ್ರಿ, ಅಂದ್ರೆ ಮುಕ್ತ ಅರ್ಥವ್ಯವಸ್ಥೆ ಅಂತ ನಾವು ನೋಡ್ತೀವಿ. ಮುಕ್ತ ಅರ್ಥವ್ಯವಸ್ಥೆ ಅಂದ್ರೆ ಯಾವುದೇ ರೀತಿಯಾದಂತಹ ಆಮದು ಮತ್ತು ಯಾವುದೇ ರೀತಿಯಾದಂತಹ ರಫ್ತನ್ನು ನಾವಿಲ್ಲಿ ಕಾಣುವುದಿಲ್ಲ. ಇಂತಹ ಒಂದು ಸಮಯದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಮುಕ್ತ ಅರ್ಥವ್ಯವಸ್ಥೆಯಲ್ಲಿ ಆಮದು ಪ್ಲಸ್ ಏನಾಗುತ್ತಪ್ಪ ಅಂದ್ರೆ ರಫ್ತು ಎರಡೂ ಇರೋದಿಲ್ಲ. ಒಂದ್ ವೇಳೆ ಇವೆರಡೂ ಇಲ್ಲ ಅಂತಂದ್ರೂ ಕೂಡ GDP ಯಾವಾಗ್ಲೂ ಏನಾಗ ಬಂದ್ರೆ GNP ಗೆ ಈಕ್ವಲ್ ಆಗುತ್ತೆ. ಓಕೆ, ಇಲ್ಲಿ ಜಸ್ಟ್ ನೀವು ನೋಡ್ಬೋದು GDP ಪ್ಲಸ್ X ಮೈನಸ್ Y ಅಂತ ಹೇಳಿದೆ. ಓಕೆ, ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ ಅಂತ ತಗೋಬಹುದು, ಅಥವಾ ಒಂದು ಭಾರತೀಯರ ವಿದೇಶದಲ್ಲಿರುವಂತಹ ಆದಾಯ, ಅಥವಾ ಈ ಒಂದು ಭಾರತೀಯರ ಅಂದ್ರೆ ಭಾರತದಲ್ಲಿ ಹೊಂದಿರುವಂತಹ ವಿದೇಶಿಯರ ಆದಾಯವನ್ನ ನಾವು ಕಳಿಬೇಕಾಗುತ್ತೆ. ಹಾಗೆ ಏನಾಗ ಬಂದ್ರೆ GDP ನ ಸೇಮ್ ತಗೊಳ್ರಿ. GDP ಎಷ್ಟಿತ್ತು ಮೊದಲು? 1500 ರೂಪೀಸ್ ಇತ್ತು. ಪ್ಲಸ್ ಆಮದು
500 ಇದೆ ಅಂತ ತಿಳ್ಕೊರಿ, ಅಥವಾ ಆಮದನೇ ಇಲ್ಲ ಪ್ಲಸ್ ಏನಪ್ಪ ಅಂದ್ರೆ ರಫ್ತುನು ಇಲ್ಲ ಅಂತಂದ್ರೆ ಎಷ್ಟಾಗುತ್ತೆ ನಮ್ದು GNP 1500 ಆಯ್ತು. ಇಲ್ಲೇನಾಗುತ್ತೆ GDP ಇಸ್ ಈಕ್ವಲ್ ಟು GNP ಆಯ್ತು. ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು. ಇನ್ನೊಂದು ಸಿಚುವೇಶನ್ ಏನಪ್ಪಾ ಅಂತಂದ್ರೆ ಜಸ್ಟ್ ಇಲ್ಲಿ ಕ್ಲೋಸ್ಡ್ ಎಕನಾಮಿಯಲ್ಲಿ ಈ ರೀತಿ ಆಯ್ತು. ಅದೇ ಇನ್ನೊಂದೇನಾಗತ್ತಪ್ಪ ಅಂತಂದ್ರೆ ಇನ್ನೊಂದು ಸಿಚುವೇಶನ್ ಇಲ್ಲಿ ಎಕ್ಸ್ಪೋರ್ಟ್ಗಳು ರಫ್ತು ಮತ್ತು ಆಮದು ಸಮವಾಗಿದ್ದಾಗ, ಅಂದ್ರೆ ಇಲ್ಲಿ ವಿಜಯ ಮಲ್ಯ ಕೂಡ ಏನಾಗತ್ತಪ್ಪ ಅಂತಂದ್ರೆ 500 ಓಕೆ, ಈತನು ಕೂಡ ಏನಾಗಪ್ಪ ಅಂದ್ರೆ 500 ರೂಪಾಯಿ ಹಣವನ್ನ ಗಳಿಸ್ತಾ ಇದ್ನಪ್ಪ ಅಂತಂದ್ರೆ, ಅಥವಾ ಇಲ್ಲಿ ಎಲನ್ ಮಸ್ಕ್ ಏನಾಗತ್ತಪ್ಪ ಅಂದ್ರೆ 100 ರೂಪೀಸ್ ಅನ್ನ ಗಳಿಸ್ತಾ ಇದ್ರೆ, ಇಲ್ಲಿ ವಿಜಯ ಮಲ್ಯ ಅವರು 500 ರೂಪಾಯಿ ಗಳಿಸಿದ್ರೆ ಏನಾಗತ್ತಾ ನೋಡೋಣ. GDP ಎಷ್ಟಿದೆ 1500 ಇದೆ, ಪ್ಲಸ್ ವಿಜಯ ಮಲ್ಯ ಗಳಿಸಿರುವಂತಹ ಹಣ ಎಷ್ಟಿದೆ 500 ರೂಪಾಯಿ ಇದೆ, ಹಾಗೂ ಟೆಸ್ಲಾದಿಂದ ಎಲನ್ ಮಸ್ಕ್ ಅವ್ರು ಗಳಿಸಿರುವ ಹಣ ಎಷ್ಟಿದೆ 500 ರೂಪಾಯಿ ಇದೆ. 1500 ಪ್ಲಸ್ ಏನಾಗತ್ತಪ್ಪ ಅಂದ್ರೆ 500 ಮೈನಸ್ 500 0 ಆಯ್ತು. ಇಲ್ಲಿ ಕೂಡ ಏನಾಗತ್ತಪ್ಪ ಅಂದ್ರೆ 1500 ಬಂತು. ಇಲ್ಲಿ ಏನಾಗತ್ತಪ್ಪ ಅಂದ್ರೆ GDP ಇಸ್ ಈಕ್ವಲ್ ಟು GNP ಆಯ್ತು. ಒಂದು ವೇಳೆ ಮುಕ್ತ ಆರ್ಥಿಕ ವ್ಯವಸ್ಥೆ ಕಾರಣದಿಂದ ಏನಪ್ಪ ಅಂದ್ರೆ ಆಮದು ರಫ್ತನ್ನು ಹೊಂದಿಲ್ಲ ಅಂತಂದ್ರೂ ಕೂಡ ಮತ್ತೇನಪ್ಪ ಅಂತಂದ್ರೆ ಇಲ್ಲಿ ಆಮದು ಮತ್ತು ರಫ್ತಿನ ಮೌಲ್ಯ ಏನಿದೆಯಲ್ಲ ಸಮವಾಗಿದ್ದರೆ, ಇವೆರಡೂ ಏನಾಗತ್ತಪ್ಪ ಅಂತಂದ್ರೆ ಸಮವಾಗಿದ್ದಾಗ GDP ಇಸ್ ಈಕ್ವಲ್ ಟು GNP ಆಗುತ್ತೆ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಗುತ್ತೆ. ಒಟ್ಟು ದೇಶೀಯ ಉತ್ಪನ್ನ ಇಸ್ ಈಕ್ವಲ್ ಟು ಒಟ್ಟು ರಾಷ್ಟ್ರೀಯ ಉತ್ಪನ್ನವಾಗಿ ಹೊರಹೊಮ್ಮುತ್ತೆ. ಈ ಸಿಚುವೇಶನ್ಸ್ ಬಂದಾಗ ಮಾತ್ರ. ನೆಕ್ಸ್ಟ್ NDP ಅಂತೇಳಿ ನಾವು ನೋಡ್ತೀವಿ, ನಿವ್ವಳ ದೇಶೀಯ ಉತ್ಪನ್ನ ಅಥವಾ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಏನಿಲ್ಲ, ನಾವು GDP ಅನ್ನ ತಿಳ್ಕೊಂಡಿದ್ವಲ್ಲ, GDPಯಲ್ಲಿ ಸವಕಳಿ ವೆಚ್ಚ ಅಂತೇಳಿ ಕರಿತೀವಿ, ನಾವು ಡಿಪ್ರಿಸಿಯೇಷನ್ ಕಾಸ್ಟ್ ಅಂತೇಳಿ ಕರಿತೀವಿ. ಇದನ್ನೇನಂತ ಕರಿತೀವಿ, ಸವಕಳಿ ವೆಚ್ಚ ಅಂತೇಳಿ ಕರಿತೀವಿ. ಒಂದು ಸವಕಳಿ ವೆಚ್ಚವನ್ನ ಕಳೆದು ಬಿಟ್ರೆ ನಮಗೆ ಆನ್ಸರ್ ಬಂದ್ಬಿಡುತ್ತೆ. ಸರ್, ಡಿಪ್ರಿಸಿಯೇಷನ್ ಕಾಸ್ಟ್ ಅಥವಾ ಸವಕಳಿ ವೆಚ್ಚ ಅಂತಂದ್ರೆ ಏನು ಅಂತೇಳಿ ನಿಮ್ಗೆ ತಲೆಯಲ್ಲಿ ಓಡ್ತಾ ಇರುತ್ತೆ. ಏನಿಲ್ಲ, ಒಂದು ವಸ್ತುವನ್ನು ಉತ್ಪಾದನೆ ಮಾಡಿರ್ತೀವಿ ಅಂತ ತಿಳ್ಕೊರಿ, ಅದರಲ್ಲಿ ಡ್ಯಾಮೇಜ್ ಆಗಿರ್ಬೋದು ಅಥವಾ ಅದನ್ನು ರಿಪೇರಿ ಮಾಡುವುದಾಗುವುದು, ಇದರ ಒಂದು ಖರ್ಚು ಏನಿದೆಯಲ್ಲ ಇದನ್ನೇನಂತ ಕರಿತೀವಿ ನಾವು ಸವಕಳಿ ವೆಚ್ಚ ಅಂತೇಳಿ ಕರಿತೀವಿ. GDPಯಲ್ಲಿ ಸವಕಳಿ ವೆಚ್ಚವನ್ನ ಕಳೆದು ಬಿಟ್ರೆ ನಮ್ಗೆ ನಿವ್ವಳ ದೇಶೀಯ ಉತ್ಪನ್ನ ಬರುತ್ತೆ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಅಥವಾ ಇದೊಂದು ರಿಯಲ್ ವ್ಯಾಲ್ಯೂ ಆಗಿರುತ್ತೆ. ಅದು ಯಾವ ರೀತಿ? ಜಸ್ಟ್ ಇಲ್ಲಿ ಎಷ್ಟು ಬಂದಿತ್ತು, ಇಲ್ಲಿ GDP ಇಲ್ಲಿ ಏನ್ ಕೊಟ್ಟಿದ್ದಾನೆ ಫಾರ್ಮುಲಾ, GDP ಮೈನಸ್ ಡಿಪ್ರಿಸಿಯೇಷನ್ ಕಾಸ್ಟ್ ಅಂತ ಕೊಟ್ಟಿದ್ದಾನೆ. GDP ಮೈನಸ್ ಡಿಪ್ರಿಸಿಯೇಷನ್ ಕಾಸ್ಟ್. GDP ಎಷ್ಟಿದೆ 1500 ರೂಪಾಯಿ. ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ವಿ, ಒಂದಕ್ಕೊಂದಕ್ಕೆ ಲಿಂಕ್ ಇದೆ. ಹಾಗಾಗಿ ಏನಾಗ ಬಂದ್ರೆ ನಿಮ್ಗೆ ಅರ್ಥ ಆಗ್ಲಿಲ್ಲಪ್ಪ ಅಂತಂದ್ರೆ ವಾಪಸ್ ಹೋಗಿ GDP ನೋಡ್ಬಿಟ್ಟು ಮತ್ತೆ ಅಲ್ಲಿಂದ ಬರ್ರಿ. ಓಕೆ, ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಟಾಟಾ ಕಂಪ್ನಿದವರು, ಜಸ್ಟ್ 1 ಮಿನಿಟ್ ರಿಮೂವ್ ಮಾಡ್ತೀನಿ ನೋಡ್ರಿ. ಇಲ್ಲಿ ನಾವು ನೋಡ್ಬೋದು ಟಾಟಾ ಕಂಪ್ನಿದ ಏನಾಗಿದೆಪ್ಪ ಅಂದ್ರೆ ಒಂದು ಕಾರನ್ನು ಪ್ರೊಡ್ಯೂಸ್ ಮಾಡಿದಾನೆ. ಎಲ್ಲ ಏನಾಗುತ್ತಪ್ಪ ಅಂದ್ರೆ ತಯಾರಾಗಿದೆ, ಅಂತಿಮ ಸರಕಾಗಿ ಹೊರಹೊಮ್ಮಿದೆ. ಇದೇನಾಗುತ್ತಪ್ಪ ಅಂದ್ರೆ ಒಂದು ಮಾರುಕಟ್ಟೆಗೆ ತರ್ತಾ ಇದ್ದಾರೆ ಅಂತ, ಅಥವಾ ಒಂದು ಶೋರೂಮ್ಗೆ ತರ್ತಾ ಇದ್ದಾರೆ. ಆಂದವ ಏನಾಗಿದೆಪ್ಪ ಅಂದ್ರೆ ಡ್ಯೂ ಟು ಸಮ್ ಇಶ್ಯೂಸ್ ಇದೇನಾಗತ್ತೆ ಡ್ಯಾಮೇಜ್ ಆಗಿದೆ. ಇದನ್ನೇನಂತ ಕರಿತೀವಿ ನಾವು ಡ್ಯಾಮೇಜ್ಡ್ ಪೀಸ್ ಅಂತೇಳಿ ಕರಿತೀವಿ, ಅಥವಾ ಇದನ್ನೇನಂತ ಕರಿತೀವಿ ಸವಕಳಿ ವೆಚ್ಚ ಅಂತೇಳಿ ಕರಿಬಹುದು. ಡ್ಯಾಮೇಜ್ಡ್ ಪೀಸ್ಗೆ ಏನಂತ ಕರಿತೀವಿ ನಾವು ಸವಕಳಿ ವೆಚ್ಚ ಅಂತೇಳಿ ಕರಿತೀವಿ. ಈ ರೀತಿ ಆಯ್ತು. ಎಷ್ಟಾಗತ್ತಪ್ಪ ಅಂದ್ರೆ ಇದು 100 ರೂಪೀಸ್ ಆಗುತ್ತೆ ಅಂತ ತಿಳ್ಕೊರಿ. ಕಾಸ್ಟ್ ಎಷ್ಟಾಗ್ತಾ ಇದೆ, ಟೋಟಲ್ ಲಾಸ್ 100 ರೂಪೀಸ್ ಆಯ್ತು ಅಂತ ತಿಳ್ಕೊರಿ. ಇದನ್ನ ರಿಪೇರ್ ಮಾಡೋದಕ್ಕೆ 100 ರೂಪೀಸ್ ಆಯ್ತು. ಜಸ್ಟ್ ನೀವು ಇದು ಮಾಡ್ಕೊಳಕ್ ಹೋಗ್ಬಿಟ್ರೆ ಮತ್ತೆ ಆಕ್ಚುಲಿ ಏನಾಗತ್ತಪ್ಪ ಅಂತಂದ್ರೆ ಈ ಒಂದು ಮೌಲ್ಯ ಹೆಚ್ಚಾಗಿರುತ್ತೆ. ಆ ರೀತಿಯಲ್ಲಿ ನೋಡ್ಬಿಟ್ರೆ ನಾವು ಒಂದು ಎಕ್ಸಾಂಪಲ್ ಸಲುವಾಗಿ ಮಾತ್ರ ತಗೊಳ್ತಾ ಇದ್ವಿ. ಡಿಪ್ರಿಸಿಯೇಷನ್ ಎಷ್ಟಾಗಿದೆ 100 ರೂಪೀಸ್ ಆಗಿದೆ. ಓಕೆ, GDP ಎಷ್ಟಿದೆ ಇಲ್ಲಿ 1500 ರೂಪೀಸ್ ಇದೆ, ಅಂದ್ರೆ 1500 ರೂಪಾಯಿ ಇದೆ. ಇಲ್ಲಿ ಡಿಪ್ರಿಸಿಯೇಷನ್ ಕಾಸ್ಟ್ ಇದೆ 100 ರೂಪೀಸ್, ಇಲ್ಲಿ ಲಾಸ್ ಆಗಿದೆ. ಓಕೆ, ಹಾಗೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಟೆಸ್ಲಾ ಇದ್ದಾನೆ. ಟೆಸ್ಲಾ ಕಂಪನಿ ಕೂಡ ಏನಾಗುತ್ತಪ್ಪ ಅಂದ್ರೆ ಈತನಿಗೆ ರಿಪೇರ್ ಚಾರ್ಜಸ್ ಅಥವಾ ಡ್ಯಾಮೇಜ್ ಚಾರ್ಜಸ್ 100 ರೂಪೀಸ್ ಆಯ್ತು. ಓಕೆ, ಹಾಗಾದ್ರೆ ಒಟ್ಟು ಲಾಸ್ ಎಷ್ಟಾಯ್ತು ಇಲ್ಲಿ? ಇವೆರಡನ್ನು ಕೂಡ ನಾವು ಪರಿಗಣನೆ ತಗೋಬೇಕಾಗತ್ತೆ. ಕೇವಲ ನಮ್ಮ ಭಾರತೀಯರಿಗೆ ಅಷ್ಟೇ ಅಲ್ಲ, ವಿದೇಶಿ ಕಂಪನಿಗಳು ಭಾರತ ದೇಶದಲ್ಲಿ ಏನು ಹೂಡಿಕೆ ಮಾಡಿರ್ತಾವಲ್ಲ, ಟೆಸ್ಲಾ ಕಂಪನಿ ಕೂಡ ಏನಪ್ಪ ಅಂದ್ರೆ ತನ್ನ ಒಂದು ಕಾರ್ ಬ್ಯಾಟ್ರಿ ಏನಾದರೂ ಡ್ಯಾಮೇಜ್ ಆಯ್ತು. ಓಕೆ, ಎಲೆಕ್ಟ್ರಿಕ್ ಕಾರ್ ಅನ್ನ ತರ್ತಾ ಇದ್ದಾನೆ, ಇದರಲ್ಲಿ ಏನಾದ್ರೂ ಡ್ಯಾಮೇಜ್ ಆಯ್ತು, ಕೊಲೆಟ್ರಲ್ ಡ್ಯಾಮೇಜ್ ಅಂತ ಕರಿತೀವಿ. ಓಕೆ, ಇದರಲ್ಲಿ ಏನಾದ್ರು ಒಂದು ವೆಚ್ಚ ಆಯ್ತು ಅಂತಂದ್ರೆ ಅದನ್ನು ಕೂಡ ಟೆಸ್ಲಾದವನಿಗೆ ಎಷ್ಟಾಗ್ತಾ ಇದೆ
₹100 ಎಲಾನ್ ಮಸ್ಕ್ ಅವರಿಗೆ ₹100 ಲಾಸ್ ಆಯಿತು. ಹಾಗಾದ್ರೆ ಭಾರತದ NDP ನೋಡುವುದಾದರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನಿವ್ವಳ ದೇಶೀಯ ಉತ್ಪನ್ನವನ್ನು ನೋಡುವುದಾದ್ರೆ ಎಷ್ಟಾಗುತ್ತೆ? ಓಕೆ, ಲಾಸ್ ಆದರೆ ಇದನ್ನೇನಾದರೂ ನಾವು ಆದಾಯ ಅಂತೇಳಿ ಪರಿಗಣನೆಗೆ ತಗೊಂತೀವಿ? ಇಲ್ಲ, ಯಾಕಪ್ಪ ಅಂದ್ರೆ ಲಾಸ್ ಆಗಿರುತ್ತೆ. ಹಾಗೇನಪ್ಪ ಅಂದ್ರೆ ಆ ಲಾಸ್ ಅನ್ನ ಕಳೆದಾಗ ನಮಗೆ ನಿವ್ವಳ ದೇಶೀಯ ಉತ್ಪನ್ನ ಬರುತ್ತೆ, ಅಂದ್ರೆ ಒರಿಜಿನಲ್ ಉತ್ಪನ್ನ ಬರುತ್ತೆ. ಅದು ಯಾವ ರೀತಿಯಪ್ಪ ಅಂದ್ರೆ GDP ₹1500 ಇದೆ, ₹1500 ಇದೆ, ಮೈನಸ್ ಇಲ್ಲಿ ₹100 ಯಾವ್ದ್ರದ್ದು? ಟೆಸ್ಲಾ ಕೂಡ ₹100 ಲಾಸ್ ಆಗಿದ್ದಾನೆ. ಹಾಗೇನಾಗತ್ತಪ್ಪ ಅಂದ್ರೆ ಇಲ್ಲಿ ಟಾಟಾ ಕಂಪನಿ ಕೂಡ ₹100 ಲಾಸ್ ಆಗಿದೆ. 100 + 100 200 ಅನ್ನು ಕಳೆದಾಗ ₹1300 ಏನಿದೆಯಲ್ಲ ನಮ್ಗೆ ದೊರೆಯುವಂತಹ ಒಂದು NDP ಯ ವ್ಯಾಲ್ಯೂ ಆಗಿರುತ್ತೆ. ಹಾಗಾದ್ರೆ ನಮ್ಗಿಲ್ಲಿ NDP ವ್ಯಾಲ್ಯೂ ಎಷ್ಟು ಬಂತು? ₹1300 ಬಂದವು. ಇದು NDP ಅಂತೇಳಿ ಕರಿತೀವಿ, ಒಟ್ಟು ದೇಶೀಯ ಅಲ್ಲ ನಿವ್ವಳ ದೇಶೀಯ ಉತ್ಪನ್ನ ಅಂತೇಳಿ ಕರಿತೀವಿ. ಇನ್ನು ಬಂದೆ NNP, ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತೇಳಿ. ಇದೇನಿಲ್ಲ, GNP ನಮ್ಗೆ ಗೊತ್ತಿತ್ತಲ್ಲ, GNP ಮೈನಸ್ ಇದು ಕೂಡ ಡಿಪ್ರಿಸಿಯೇಷನ್ ಕಾಸ್ಟ್ ಮಾಡಿದ್ರೆ ನಮ್ಗೆ ಉತ್ತರ ಬರುತ್ತೆ. ಜಸ್ಟ್ ಸ್ವಲ್ಪ ಸ್ಪೀಡ್ ಅಪ್ ಮಾಡಿಬಿಡ. GNP ಅಂತಂದ್ರೆ CIG ಪ್ಲಸ್ X ಮೈನಸ್ M ಮತ್ತು R ಮೈನಸ್ P ಅಂತೇಳಿ ಇರುತ್ತೆ. ಇದೆಲ್ಲವೂ ಏನಪ್ಪ ಅಂದ್ರೆ GNP ಫಾರ್ಮುಲಾ ಆಯ್ತು. ಇದರಲ್ಲಿ ಏನಾಗುತ್ತೆ, ನಾವು ಡಿಪ್ರಿಸಿಯೇಷನ್ ಕಾಸ್ಟ್ ಅನ್ನು ಕಳೆದ್ರೆ ನಮ್ಗೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಬರುತ್ತೆ. ಟಾಟಾ ಲಾಸ್ ಎಷ್ಟಾಗಿದೆ ಅಂತ ನೋಡಿದ್ವಿ ನಾವು, ₹100 ಅಂತೇಳಿ ನೋಡಿದ್ವಿ. ಹಾಗೆ ಇಲ್ಲಿ ಟೆಸ್ಲಾ ಲಾಸ್ ಎಷ್ಟಾಗಿದೆ? ₹100 ಆಗಿದೆ. ಬಟ್ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ವಿದೇಶಿ ಕಂಪನಿ ಇದನ್ನು ನಾವು ಇಲ್ಲಿ ತಗೊಳ್ಬಾರ್ದು. ಬಟ್ ಏನಾಗಿದೆಪ್ಪ ಅಂದ್ರೆ ನಾವಿಲ್ಲಿ GNP ಅಲ್ಲಿ ಗಣನೆ ಮಾಡಬೇಕಾದ್ರೆ ನಾವು ಟೆಸ್ಲಾ ಕಂಪನಿ ಗಣನೆ ಮಾಡಿದ್ವ? ತಗೊಂಡಿದ್ದಿಲ್ಲ ನಾವು. ಓಕೆ, ಅಥವಾ ಈ ಒಂದು ಟೆಸ್ಲಾದ ಆದಾಯವನ್ನು ನಾವು ಪರಿಗಣನೆಗೆ ತಗೊಂಡಿದ್ದಿಲ್ಲ. ಇಲ್ಲೇನು ತಗೊಂಡಿದ್ವಿ ನಾವು? GDP ಅಂತ ತಗೊಂಡಿದ್ವಿ. ಓಕೆ, GNP = GDP ಪ್ಲಸ್ ಓಕೆ, ಇಲ್ಲಿ ಏನಾಗಿತ್ತು? X ಮೈನಸ್ Y ಅಂತೇಳಿ ನಾವು ಮಾಡಿದ್ವಿ. 100 ಮೈನಸ್ ಇಲ್ಲಿ 500 ಮಾಡಿದ್ವಿ, ಇಲ್ಲಿ 400 ಬಂದಿತ್ತು. ಅದರ 400 ಅಲ್ಲಿ ಏನಾಗುತ್ತಪ್ಪ ಅಂದ್ರೆ 1500 400 ಕಳೆದ್ರೆ 1100 ನಮ್ಗೆ ಇಲ್ಲಿ ಆದಾಯ ಬಂದಿತ್ತು. ನೀವು ಇಲ್ಲಿ ಪ್ರಿವಿಯಸ್ ಅಲ್ಲಿ ನೋಡ್ಬೋದು. ಜಸ್ಟ್ GNP ಎಷ್ಟು ಬಂದ 1100 ಬಂತು. ಆ ಒಂದು 1100 ಅನ್ನ ನಾವಿಲ್ಲಿ ತಿಳ್ಕೊಂಡ್ರ ಆ 1100 ಅಲ್ಲಿ 1100 ಏನ್ ಬಂತಲ್ಲ, ಆ 1100 ನಾವೀಗ ಮೈನಸ್ ಡಿಪ್ರಿಸಿಯೇಷನ್ ಕಾಸ್ಟ್ ಅನ್ನ ಕಳೆದ್ರೆ ನಮ್ಗೆ ಇಲ್ಲಿ NNP ಬರುತ್ತೆ. ಹಾಗಾದ್ರೆ ಡಿಪ್ರಿಸಿಯೇಷನ್ ಕಾಸ್ಟ್ ಕಳಿಬೇಕಾದ್ರೆ ಯಾವ ಎರಡನ್ನ ಕಳಿಬೇಕು? ಜಸ್ಟ್ ಇಲ್ಲಿ ನೋಡಬಹುದು. ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಟಾಟಾ ಒಂದು ರಿಪೇರ್ ಚಾರ್ಜಸ್ ಮಾತ್ರ ನಾವಿಲ್ಲಿ ಆಡ್ ಮಾಡಬೇಕು. ಒಂದ್ ವೇಳೆ ಈ ಒಂದು ವಿಜಯ ಮಲ್ಯ ಕೂಡ ಯಾವ್ದಾದ್ರಲ್ಲಿ ಲಾಸ್ ಆಗಿದ್ದ, ಒಂದು ₹100 ಲಾಸ್ ಆಗಿತ್ತು ಈತನಿಗೆ ಕೂಡ ಅಂತಂದ್ರೆ ಇವೆರಡನ್ನು ತಗೋಬೇಕು. 100 + 100 200 ಆಗುತ್ತೆ. ಓಕೆ, ಈ ಒಂದು 1100 ಮೈನಸ್ 200 ಮಾಡಿದ್ರೆ ಎಷ್ಟಾಗುತ್ತೆ? 900 ಬರುತ್ತೆ. ಬಟ್ ನಮ್ಗೆ ಇಲ್ಲೇನಾಗಿದೆಪ್ಪ ಅಂದ್ರೆ ಕೇವಲ ಟಾಟಾದವ್ರಿಗೆ ಮಾತ್ರ ಕಾರ್ ಡ್ಯಾಮೇಜ್ ಆಗಿದೆ. ಅದಕ್ಕೆ ಏನಪ್ಪ ಅಂದ್ರೆ ₹100 ಲಾಸ್ ಆಗಿದೆ. ಆ ಕಾರಣದಿಂದಾಗಿ ನಾವಿಲ್ಲಿ 1100 ಅಂದ್ರೆ ಒಟ್ಟು GNP ಅಲ್ಲಿ ಗ್ರಾಸ್ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಲ್ಲಿ ಮೈನಸ್ ಡಿಪ್ರಿಸಿಯೇಷನ್ ಕಾರ್ಡ್ ಅಥವಾ ಸವಕಳಿ ವೆಚ್ಚವನ್ನ ಕಳಿತಿದೀವಿ. ಎಷ್ಟಪ್ಪ ಅಂದ್ರೆ ₹100 ಅನ್ನು ಕಳಿತಾ ಇದೀವಿ. ಹಾಗೇನಪ್ಪ ಅಂದ್ರೆ ನಮ್ಗೆ ಒಟ್ಟು NNP ಎಷ್ಟು ಬಂತಪ್ಪ ಅಂದ್ರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ₹1000 ಬರುತ್ತೆ. ಈ ರೀತಿಯಾಗಿ ಏನಪ್ಪ ಅಂದ್ರೆ ಒಟ್ಟು ರಾಷ್ಟ್ರೀಯ ಆದಾಯವನ್ನ ಈ ನಾಲ್ಕರ ಮುಖಾಂತರ ನಾವು ಆದಾಯವನ್ನ ಲೆಕ್ಕ ಮಾಡ್ತೀವಿ. GDP ಆಗಿರ್ಬೋದು, GNP ಆಗಿರ್ಬೋದು, NNP ಆಗಿರ್ಬೋದು, NDP ಆಗಿರ್ಬೋದು, ಈ ಎಲ್ಲದರ ಒಂದು ಮಾಹಿತಿಯನ್ನು ನಾವು ಇವತ್ತು ತಿಳ್ಕೊಂಡ್ವಿ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತಂದ್ರೂ ಕೂಡ ನಮ್ಗೆ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ ಸ್ನೇಹಿತರೆ. ಯಾವುದೇ ರೀತಿಯಾದ ತೊಂದರೆ ಇಲ್ಲ. ನಿಮ್ಗೆ ಏನಾದರೂ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಏನಾಗುತ್ತಂದ್ರೆ ನಿಮ್ಗೆ ಅರ್ಥ ಆಗೋ ಹಾಗೆ ನೆಕ್ಸ್ಟ್ ಒಂದು ಯಾವ್ದಾದ್ರು ವಿಡಿಯೋದಲ್ಲಿ ಕಾನ್ಸೆಪ್ಟ್ ಬಂತಂದ್ರೆ ಹೇಳ್ತೀನಿ ಅಂತ. ಓಕೆ, 2019 ಒಂದು 20ರ ಒಂದು ಅವಧಿಯಲ್ಲಿ ನೋಡೋದಾದ್ರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಅಥವಾ ಬಿಗ್ಗೆಸ್ಟ್ ಎಕನಾಮಿಕ್ಸ್ ಅಂತಂದ್ರೆ USA ಆಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಚೈನಾ, ಜಪಾನ್, ಜರ್ಮನಿ, UK, ಭಾರತ ಏನಪ್ಪ ಅಂದ್ರೆ 6ನೇ ಸ್ಥಾನದಲ್ಲಿದೆ. ಇದನ್ನೇನಾಗಿದೆಯಲ್ಲ ನೆಕ್ಸ್ಟ್ ನಾವು ಇದು 2019ರಲ್ಲಿ 2.84 ಇತ್ತು. 2020ರಲ್ಲಿ ಏನಂತಂದ್ರೆ 3.304 ಟ್ರಿಲಿಯನ್ ನೋಡ್ರಿ ಇದೆ. ಟ್ರಿಲಿಯನ್ US ಡಾಲರ್ ಅನ್ನ ಹೊಂದಿದೆ. ಹಾಗೆ ನೆಕ್ಸ್ಟ್ 2024ರಲ್ಲಿ 5 ಟ್ರಿಲಿಯನ್ ಎಕನಾಮಿಯನ್ನ ಹೊಂದಬೇಕಂತೇಳಿ ನಮ್ಮ ಒಂದು ನರೇಂದ್ರ ಮೋದಿ ಅವರು ಗುರಿಯನ್ನ ಹಾಕಿಕೊಂಡಿದ್ದಾರೆ. 7ನೇ ಪ್ಲೇಸ್ ಅಲ್ಲಿ ಫ್ರಾನ್ಸ್ ಇದೆ, ಇಲ್ಲಿ 8 ಇದೆ, ಬ್ರೆಜಿಲ್ 9 ಇದೆ, ಕೆನಡಾ 10 ಇದೆ.
ಮೊದಲ 3 ಸ್ಥಾನಗಳನ್ನು ನೀವು ನೆನ್ಪಿಟ್ಕೊಂಡ್ರೆ USA, ಚೈನಾ ಮತ್ತು ಜಪಾನ. ಹಾಗೆ ನಮ್ಮ ಭಾರತದ ಸ್ಥಾನ ಎಷ್ಟಿದೆಪ್ಪ ಅಂದ್ರೆ 6th ಇದೆ ನೋಡ್ರಿ. ವರ್ಲ್ಡ್ ಎಕಾನಮಿಯಲ್ಲಿ ನಮ್ದು ಕೂಡ ಏನಪ್ಪ ಅಂದ್ರೆ ಲಾರ್ಜೆಸ್ಟ್ ಎಕನಾಮಿ ಇರುತ್ತೆ. ಪಾಪ್ಯುಲೇಷನ್ ಅಲ್ಲಿ ನೋಡೋದಾದ್ರೆ 2ನೇ ಪ್ಲೇಸ್ ಇದೆ. ಭೌಗೋಳಿಕವಾಗಿ ನೋಡೋದಾದ್ರೆ 7th ಪ್ಲೇಸ್ ಅಲ್ಲಿ ಇದೆ. ಇವೆಲ್ಲವೂ ಒಂದು ಪ್ಲೇಸ್ಗಳನ್ನ ನೀವು ತಿಳ್ಕೊಂಡಿರಿ. ಓಕೆ, ಇಷ್ಟೇ ಅಲ್ಲ, ನಮ್ದು ಒಂದು ಆರ್ಥಿಕತೆ, ನಮ್ದು ಪ್ಲಾನ್ ಏನಿತ್ತಪ್ಪ ಅಂದ್ರೆ 2024ರಲ್ಲಿ 5 ಟ್ರಿಲಿಯನ್ ಮೌಲ್ಯವನ್ನು ಹೊಂದಬೇಕಂತಿತ್ತು. ಬಟ್ ಏನಪ್ಪ ಅಂದ್ರೆ 2016 ನವೆಂಬರ್ ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ನವೆಂಬರ್ 7ಗೆ ಮೋಸ್ಟ್ಲಿ ನವೆಂಬರ್ 8ಗೆ ಅನ್ಸುತ್ತೆ ಒಂದು ನೋಟ್ ಬ್ಯಾನ್ ಮಾಡ್ತಾರೆ. ಇದರಿಂದ ಏನಂತ ಬಂದ್ರೆ MSME ಸೆಕ್ಟರ್ಗೆ ಎಫೆಕ್ಟ್ ಆಗುತ್ತೆ. ಓಕೆ, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಕರಿತೀವಲ್ಲ, ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಒಂದು ಉದ್ಯಮಗಾರಗಳಿಗೆ ಏನಾಗತ್ತಪ್ಪ ಅಂದ್ರೆ ಎಫೆಕ್ಟ್ ಆಗುತ್ತೆ. ಹಾಗೂ ಜನರಲ್ಲಿ ಕೂಡ ಏನಾಗತ್ತಪ್ಪ ಅಂದ್ರೆ ಈ ಒಂದು ಹಣದ ಮೌಲ್ಯ ಅಥವಾ ಹಣಗಳು ಏನಾಗತ್ತಪ್ಪ ಅಂದ್ರೆ ಸರಬರಾಜು ಆಗುವುದು ಕಮ್ಮಿ ಆಗುತ್ತೆ. ಇದರಿಂದ ಏನಪ್ಪ ಅಂದ್ರೆ ಆರ್ಥಿಕತೆ ಕುಗ್ಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು MSME ಸೆಕ್ಟರ್ ಕೂಡ ಇತ್ತೀಚೆಗೆ ಏನಪ್ಪ ಅಂದ್ರೆ 2019ರಿಂದ 2021ರವರೆಗೂ ಕೂಡ ಈ ಒಂದು ಕೋವಿಡ್ ಸಿಚುವೇಶನ್ ಬಂದೋಗಿದೆ. 2019ರ ಡಿಸೆಂಬರ್ನಲ್ಲಿ ಪ್ರಾರಂಭ ಆಗುತ್ತೆ. 2020ರ ಮಾರ್ಚ್ನಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಮಾರ್ಚ್ 22ರಂದು ಕೋವಿಡ್ ಕಾರಣದಿಂದಾಗಿ ಸ್ವಲ್ಪ ಲಾಕ್ಡೌನ್ ಅನ್ನ ಪ್ರಾರಂಭ ಮಾಡ್ತಾರೆ. ಡಿಕ್ಲರೇಷನ್ ಸ್ಟಾರ್ಟ್ ಮಾಡ್ತಾರೆ. ಆಗಿನಿಂದ ಹಿಡಿದು 2021ರವರೆಗೂ ಮತ್ತೆ 2022ರಲ್ಲಿ ಕೂಡ ಈ ಒಂದು ಕೋವಿಡ್ ಸಂಕಷ್ಟದಿಂದಾಗಿ ನಮ್ಮೊಂದು ಆರ್ಥಿಕ ಬೆಳವಣಿಗೆ ಮೇನ್ಲಿ ಏನಪ್ಪ ಅಂತಂದ್ರೆ ಅತಿ ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಒದಗಿಸಿಕೊಡುವುದಾಗಿರ್ಬೋದು, ಅಥವಾ ನಮ್ಮೊಂದು ಆರ್ಥಿಕತೆಗೆ ಅಥವಾ ಒಂದು GDPಗೆ ಕೊಡುಗೆಯನ್ನು ನೀಡುವಂತಹ ಈ ಒಂದು MSME ಸೆಕ್ಟರ್ಗೆ ಹೊಡೆತ ಬೀಳುತ್ತೆ. ಆ ಕಾರಣದಿಂದಾಗಿರ್ಬೋದು, ಅಥವಾ GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸಸ್ ಅಂತೇಳಿ ಕರಿತೀವಲ್ಲ, ಇದರಿಂದ ಕೂಡ ಏನಾಗುತ್ತಪ್ಪ ಅಂದ್ರೆ ನಮ್ಮ ಒಂದು ಆರ್ಥಿಕ, ಯಾಕಪ್ಪ ಅಂತಂದ್ರೆ ಮೊದಲು ಕಡಿಮೆ ಒಂದು ಟ್ಯಾಕ್ಸ್ ಅನ್ನು ಹೊಂತಾ ಇತ್ತು. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇತ್ತಪ್ಪ ಅಂದ್ರೆ ಇತ್ತೀಚೆಗೆ ಕೂಡ ಟ್ಯಾಕ್ಸ್ ರೇಟ್ಗಳನ್ನ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಅಥವಾ ನೀವು ಆಯಿಲ್ ಪ್ರೈಸಸ್ ಅಥವಾ ಒಂದು ವಿದೇಶಿಯ ಒಂದು ಇದನ್ನ ನೋಡಬಹುದು. ನಾವು ಇಂಟರ್ನ್ಯಾಷನಲ್ ಇಶ್ಯೂಸ್ ಅನ್ನ ನೋಡಬಹುದು. ರಷ್ಯಾ ಮತ್ತು ಉಕ್ರೇನ್ ವಾರ ಆಗ್ತಾ ಇದೆ. ಈ ಕಾರಣದಿಂದ ಏನಂತಂದ್ರೆ ನಮಗೆ ಆಯಿಲ್ ಪ್ರೈಸಸ್ ಕೂಡ ಹೈಕ್ ಆಗಿದೆ. ನಮಗೆ ಸರಬರಾಜು ಆಗುವಂತಹ ಒಂದು ರಾ ಮೆಟೀರಿಯಲ್ಸ್ ಏನಿದೆಯಲ್ಲ, ಅದು ಕೂಡ ಏನಾಗತ್ತಪ್ಪ ಅಂದ್ರೆ ಕುಗ್ಗುತ್ತಾ ಇದೆ. ಈ ಎಲ್ಲಾ ಕಾರಣದಿಂದ ಏನಾಗತ್ತಪ್ಪ ಅಂದ್ರೆ ನಮ್ಮ ಒಂದು ಆರ್ಥಿಕತೆ ಕುಂಠಿತವಾಗ್ತಾ ಇದೆ. ಓಕೆ, ಇಷ್ಟು ಏನಾಗತ್ತಪ್ಪ ಅಂತಂದ್ರೆ ನಮ್ಮ ಒಂದು ಈ GDP, GNP, NNP ಮತ್ತು NDPಯ ಸಂಪೂರ್ಣ ಒಂದು ಮಾಹಿತಿಯನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡಿರ್ತೀವಿ. ಇದರಲ್ಲಿ ಏನಾದ್ರು ಡೌಟ್ಸ್ ಬಂದಿತ್ತು ಅಂದ್ರೆ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸ್ಬೋದು. ನಿಮ್ಗೆ ಏನಾದ್ರು ಸ್ಯಾಟಿಸ್ಫೈ ಅನ್ಸಿತ್ತು, ಓಕೆ, ಇನ್ಫಾರ್ಮೇಟಿವ್ ಅನ್ಸಿತ್ತು ಅಂದ್ರೆ ನಿಮ್ಮ ಒಂದು ಸ್ನೇಹಿತರೊಡನೆ ಶೇರ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಓಕೆ, ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ಏನಪ್ಪ ಅಂದ್ರೆ ನಮ್ಮ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತೋದನ್ನ ಮರೆಯಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.